ಒಬ್ಬ ದೇವದಾಸಿ ಮನೇಲದಳಂದರೆ ಆ ದೇವದಾಸಿ ಮಗಳು ದೇವದಾಸಿ ಮತ್ತು ಅವ್ರ ಮಗಳು ದೇವದಾಸಿ ಅಂದರೆ 3 ತಲೆಮಾರು ದೇವದಾಸಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. 9ನೇ ಕ್ಲಾಸು ಮತ್ತು 7ನೇ ಕ್ಲಾಸ್ ಓದುವಂಥ ಹೆಣ್ಮಕ್ಳನ್ನ ಮುತ್ತು ಕಟ್ಟಿಸ್ಬೇಕು ಅಂತಂದೇಳಿ ಆ ಆಣಿಕಲ್ ಪೂಜಾರಪ್ಪನ ಕನಸಿಗೆ ಬಂದದ್ಲಂತ. ಮತ್ತು ಯಾರು ಅಪರಾಧಿ ಅಂದರೆ ಆ ಬಾಲಕಿಯರ ಅಪರಾಧಿ. ಅವರು ಇಂಡೈರೆಕ್ಟಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಅಪರಾಧಿಗಳಲ್ಲ. ಆ ಊರಿನ ಶ್ರೀಮಂತನಿಗೆ ಆ ಹೆಣ್ಮಕ್ಳು ಬೇಕು, 9ನೇ ಕ್ಲಾಸ್ ಓದೋ ಹುಡುಗಿ ಬೇಕು. ದೇವದಾಸಿ ಯಾರೋ ಒಬ್ಬ ಊರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಇರ್ತತಿ. ಅದು ತಂದೆ ಯಾರು ಅಂತ ಆಕೆಗೆ ಗೊತ್ತು, ಮಕ್ಕಳಿಗೂ ಗೊತ್ತು, ಆದರೆ ಅವನಿಗೂ ಗೊತ್ತು ಮಕ್ಕಳು ಯಾರು ಅಂತ. ಆದರೆ ಸಾಮಾಜಿಕವಾಗಿ ಅವ್ರು ಹೇಳ್ಕೊಳ್ಳಿಕ್ಕೆ ಮುಂದೆ ಬರಲಿಲ್ಲ. ಈಗಲೂ ಕೂಡ ದೇವದಾಸಿ ಪದ್ಧತಿ ಅಲ್ಲೊಂದು ಇಲ್ಲೊಂದು ಮುಂದುವರಿತೈತಿ. ಯಾಕಂತಂದು ಹೇಳಿದ್ರೆ ಈ ಸರ್ಕಾರ ನೀತಿಗಳು ಸರಿಯಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಅದು ಮುಂದುವರಿಯೋದು. ಸರಿಯಾಗಿ ಒಂದು ಕಾಳಜಿ ಇರ್ತಕ್ಕಂಥ ಸರ್ಕಾರ ಅದಕ್ಕೊಂದು ಪುನರ್ವಸತಿ ರೂಪಿಸ್ಬೇಕಂದ್ರೆ ನಾವು ಕೇಳ್ತಕ್ಕಂಥ 5 ಎಕರೆ ಭೂಮಿ ಕೊಡಬೇಕು ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ. ನಮಸ್ಕಾರ ವೀಕ್ಷಕರೇ. ದೇವದಾಸಿ ಪದ್ಧತಿ ಕಾನೂನಾತ್ಮಕವಾಗಿ ನಿಷೇಧಕ್ಕೊಳಗಾಗಿ ದಶಕಗಳೇ ಕಳೆದಿದ್ದಾವೆ. ಆದರೆ ಈ ಪದ್ಧತಿಯಲ್ಲಿ ಸಿಲುಕಿರುವಂತಹ ದೇವದಾಸಿ ಮಹಿಳೆಯರ ಬದುಕು ನಲುಗಿ ಹೋಗಿದೆ. ಹಲವಾರು ವರ್ಷಗಳಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಇವರ ಹಕ್ಕುಗಳಿಗಾಗಿ, ಇವರ ನಡುವೆ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ಸಂಘಟನೆ ಕಳೆದ 2-3 ದಶಕಗಳಿಂದ ನಿರಂತರ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಮಹಿಳೆಯರ ದೇವದಾಸಿ ಹಕ್ಕುಗಳಿಗೆ ಅನೇಕ ಹೋರಾಟಗಳಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಒಟ್ಟಾರೆ ದೇವದಾಸಿ ಮಹಿಳೆಯರ ಸಮಸ್ಯೆಗಳೇನಿದ್ದಾವೆ, ಆ ಚಳವಳಿ ಹೇಗೆ ಆರಂಭ ಆಯಿತು, ಯಾವ ರೀತಿ ಅವರಿಗೆ ಹಕ್ಕುಗಳಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು, ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಬಿ ಮಾಳಮ್ಮ ಅವರಿದ್ದಾರೆ. ಮಾಳಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೇವದಾಸಿ ಪದ್ಧತಿ ನಿಷೇಧಕ್ಕೊಳಗಾಗಿ ಬಹಳಷ್ಟು ವರ್ಷಗಳಾಗೋಗಿದ್ದಾವೆ. ಹೆಚ್ಚು ಕಡಿಮೆ ಒಂದು 10-20 ವರ್ಷ ಮೇಲೇ ಆಯಿತು ಅಂತಲೇ ಹೇಳ್ಬೋದೇನೋ. ಆದರೆ ಈಗಲೂ ಕೂಡ ಅಲ್ಲಲ್ಲಿ ಕೆಲವೊಂದಿಷ್ಟು ಪ್ರದೇಶದೊಳಗಡೆ ಎಲ್ಲೋ ದೇವದಾಸಿ ಪದ್ಧತಿ ಇನ್ನೂ ಜೀವಂತ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀವಿ. ಹಾಗಾಗಿ ಸಂಪೂರ್ಣ ದೇವದಾಸಿ ಪದ್ಧತಿ ನಿಂತೋಗಿದೆಯಾ ಅಂತ? ಇಲ್ಲ, ನನ್ನ ಪ್ರಕಾರ ಇನ್ನೂ ಕೂಡ ಅಲ್ಲಿ ದೇವದಾಸಿ ಪದ್ಧತಿ ಜೀವಂತ ಐತಿ ಅನ್ನೋಂಥದ್ದನ್ನು ನಾನು ನೋಡಲಿಕ್ಕಾಗಿ ಮತ್ತು ಕೇಳಲಿಕ್ಕಾಗಿ. ಯಾಕಂತಂದರೆ ಉತ್ತರ ಕರ್ನಾಟಕ ಎಲ್ಲ ಹಳ್ಳಿಯಲ್ಲಿ ಕೂಡ ತಿರುಗಾಡಿ ನಾವು ಸಂಘಗಳನ್ನು ಕಟ್ಟಿರ್ತಕ್ಕಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಮಾಹಿತಿ ಪ್ರಕಾರ ಈಗಲೂ ಕೂಡ ದೇವದಾಸಿ ಪದ್ಧತಿ ಅಲ್ಲೊಂದು ನಡೀತಾವೆ. ಅದು ಅವಾಗನಂಗೆ ಅಲ್ಲ, ಅವಾಗೆಲ್ಲ ಕೂಡ ಕುಲ್ಲ ನಡೀತಿತ್ತು. ಈಗ ಸ್ವಲ್ಪ ಕದ್ದು ಮುಚ್ಚಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಮತ್ತು ಕೇಳ್ತಾ ಇದ್ದೀವಿ. ನಮಗೆ 1-2 ವಿಷಯಗಳು ಬಂದಾಗ, ಸಮಸ್ಯೆ ದೇವದಾಸಿ ಪದ್ಧತಿ ಒಳಗಾಗಿದ್ದಾಳೆ ಇಂಥ ಹುಡುಗಿ ಅಂತ ಬಂದಾಗ 1-2 ನಾವು ಮಧ್ಯಪ್ರವೇಶ ಮಾಡಿ ಅಲ್ಲಿ ಸ್ಟೇಷನಿಗೆ ಕರೆಸಿ ಅದೆಲ್ಲದೂ ಕೂಡ ಮದುವೆ ಮಾಡಿಕೊಡ್ರಿ ಅಂತಂದೇಳಿ ತಂದೆ ತಾಯಿಗೆ ಹೇಳಲಿಕ್ಕೆ ನಮಗೆ ಸಾಧ್ಯತೆ ಆಗೈತಿ. ಆ ಥರದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಮಾಡ್ತೀವಿ. ಇಲ್ಲ ಅಂತಂದಾಗ ಅದು ಇನ್ನೂ ಕೂಡ ಜೀವಂತ ಐತಿ ಅನ್ನೋಂಥದ್ದು ಹೇಳ್ಬೇಕಾಗ್ತತಿ. ಓಕೆ, ಈ ದೇವದಾಸಿ ಪದ್ಧತಿ ಅನ್ನುವಂಥದ್ದನ್ನು ಹುಟ್ಟಿದ್ದು ಹೇಗೆ ಅನ್ನುವಂಥದ್ದು, ಮತ್ತು ಇದಕ್ಕೆ ಯಾವ್ಯಾವ ಸಮುದಾಯದ ಮಹಿಳೆಯರನ್ನು ಈ ಒಂದು ಅನಿಷ್ಟ ಪದ್ಧತಿಗೆ ದೂಡಲ್ಪಟ್ಟರು, ಯಾಕೆ ತಳ್ಳಿದ್ರು ಅಂತ? ಇದು ದೇವದಾಸಿ ಪದ್ಧತಿ ಹುಟ್ಟಿದ್ದು ನಮಗೆಲ್ಲ ಗೊತ್ತಿದ್ದಂಗೆ ಇತಿಹಾಸ. ಸುಮಾರು ಸಾವಿರಾರು ಲಕ್ಷಾನುಗಟ್ಟಲೆ ವರ್ಷಗಳ ಹಿಂದೆ ಈ ಪದ್ಧತಿ ಅನ್ನೋಂಥದ್ದು ಹುಟ್ಟಿತು. ಆದಿಮಾನವನ ಕಾಲದಲ್ಲಿ ಮತ್ತು ಅಲ್ಲಿ ಹೆಣ್ಣು ದೇವತೆಗಳ ಪೂಜೆ ಮಾಡಲಿಕ್ಕಾಗಿಯೇ ಇಲ್ಲಿ ದೇವದಾಸಿ ಅಂತಂದೇಳಿ ಮಾಡಿದ್ದು. ಅದು ಈಗ ಬರ್ತಾ ಅದೇನೆಂದರೆ ಪದ್ಧತಿ ಪಾಳೆಗಾರಿ ಸಮಾಜ ಬಂದಾಗ ಮತ್ತು ರಾಜರ ಆಡಳಿತ ಬಂದಾಗ ಈ ರೀತಿಯಲ್ಲಿ ಕಾಲಕ್ಕೆ ಅದು ಪದ್ಧತಿ ಬದಲಾವಣೆ ಆಗಿದೆ. ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಬದಲಾವಣೆ ಆಗಿ ಇವತ್ತು ಹೆಚ್ಚು ಬಡತನ ಏನು ಜನಗಳು ದಲಿತ ಇದ್ರೊಳಗಡೆ ಮನೆ ಒಳಗಡೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನ ಆ ಬಡತನದ ಕಾರಣಕ್ಕಾಗಿಯೇ ದೇವದಾಸಿ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಮತ್ತು ಇದು ಮೇಲ್ಜಾತಿ ಹೆಣ್ಮಕ್ಳಲ್ಲಿ ಇಲ್ಲ, ಮೇಲ್ಜಾತಿ ಒಳಗಡೆ ಈ ಪದ್ಧತಿ ಇಲ್ಲ. ಇರೋದು 1-2-3 ಜಾತಿ ಒಳಗಡೆ. ಒಂದು ನಮಗೆಲ್ಲ ಗೊತ್ತಿದ್ದಂಗೆ ಮಾದಿಗ ಜಾತಿ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಛಲವಾದಿ ಜಾತಿ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ, ಮತ್ತು ಗಂಗಮತಸ್ಥರು ಅಂದರೆ ಬಾರಿಕರ ಜನಾಂಗದಲ್ಲಿ ಈ ಪದ್ಧತಿಯನ್ನು ನಾವು ನೋಡಿದ್ದೀವಿ. ಇದು ಬಿಟ್ಟರೆ ಬೇರೆ ಜಾತಿ ಜನಾಂಗದಲ್ಲಿ ಈ ಪದ್ಧತಿ ಇರೋದಿಲ್ಲ.
ಇವರಿಗೆ ಯಾಕೆ ಈ ಥರದಲ್ಲಿ. ಮತ್ತು ಅದರಲ್ಲಿ ಒಂದಿಷ್ಟು ಮುಂದುವರೆದ ಜಾತಿಗಳು ಇನ್ನೂ 2 ಜಾತಿ ಏನಿದಾವಲ್ಲ ಅದರಲ್ಲಿ ಸ್ವಲ್ಪ ಬರಳೆಣಿಕೆ ಅಷ್ಟು ಕಡಿಮೆ ಇದಾವೆ. ಆದರೆ ಈ ದಲಿತ ಮತ್ತು ಮಾದಿಗ ಜಾತಿ ಒಳಗಡೆ ಅತ್ಯಂತ ಹೆಚ್ಚಿನ ದೇವದಾಸಿ ಪದ್ಧತಿಗೆ ಒಳಗಾಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಅದಕ್ಕೆಲ್ಲ ಕಾರಣ ಇರ್ಬೋದು, ಈ ಒಂದು ದಲಿತ ಕುಟುಂಬಗಳಿಗೆ ಎಂದೂ ಕೂಡ ಭೂಮಿ ಇರಲಾರ್ದಂಥದ್ದು, ಎಂದೂ ಕೂಡ ನಿವೇಶನ ಮನೆ ಇರಲಾರ್ದಂಥದ್ದು, ಯಾವತ್ತೂ ಕೂಡ ಅವರು ಇನ್ನೊಬ್ಬರ ಹೊಲದಲ್ಲೇ ಕೆಲಸ ಮಾಡಿ ಅವರು ಜೀವನ ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಕೂಡ ಕಾರಣ. ಅಂದರೆ ಮುಖ್ಯವಾಗಿ ನಾವು ಹೇಳೋದು ಬಡತನಕ್ಕೆ ಈ ದೇವದಾಸಿ ಪದ್ಧತಿ ಕಾರಣ. ಬಡತನದಿಂದ ಇದು ಆಗೈತೆ ಅನ್ನೋಂಥದ್ದನ್ನು ನಾವು ಅದನ್ನು ಮನಗಂಡಿದ್ದೀವಿ. ಈಗ ಒಟ್ಟಾರೆ ದೇವದಾಸಿ ಮಹಿಳೆಯರು ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನಿದ್ದಾವೆ ಅಂತ? ಮುಖ್ಯವಾಗಿ ದೇವದಾಸಿ ಸಮಸ್ಯೆಗಳು ತುಂಬಾ. ನಾನು ಈ ಹಿಂದೆ ಹೇಳ್ದಂಗೆ ಅವರು ಯಾವತ್ತೂ ಕೂಡ ಅವರಿಗೆ ಅಂದರೆ ದಲಿತ ಕುಟುಂಬಗಳಿಗೆ ಭೂಮಿ ಇಲ್ಲ, ದಲಿತ ಕುಟುಂಬಗಳಿಗೆ ಮನೆ ಇಲ್ಲ. ಅಂಥ ಒಂದು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಈ ಹೆಣ್ಣುಮಕ್ಕಳು ಇವ್ರಿಗೆ ಅತ್ಯಂತ ಅದು ದೇವದಾಸಿ ಆದಮೇಲೆ ಕೂಡ ತುಂಬಾ ಕಷ್ಟದಲ್ಲಿ ಅಪಮಾನದಲ್ಲಿ ಅವರು ಬದುಕುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ನಾನು ಹೇಳ್ದಂಗೆ ಇವರು ಯಾರು ಹಳ್ಳಿ ಒಳಗಡೆ ಯಾರ್ದು ಭೂಮಿ ಐತಿ ಆ ಭೂಮಿ ಒಳಗಡೆ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಅವರು ಬದುಕಬೇಕು ಮತ್ತು ಅವ್ರ ಮಕ್ಕಳು ಬದುಕಬೇಕು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಅವರು ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದಿರ ಮಕ್ಕಳು ಮತ್ತು ಅಣ್ಣ ತಮ್ಮಂದಿರು ಕೂಡ ಅವರು ಸಾಕುವಂಥ ಒಂದು ಹೊಣೆಗಾರಿಕೆ ಅವ್ರ ಹೆಗಲ ಮೇಲೆ ಇರ್ತತಿ ಅನ್ನೋಂಥದ್ದು. ಯಾಕಂದರೆ ದೇವದಾಸಿ ಅಂದರೆ ಹಂಗೇನೆ, ದೇವದಾಸಿ ಅಂದರೆ ಗಂಡುಮಗನಿಗೆ ಸಮ ಅಂತ. ಗಂಡುಮಗ ಏನು ಇರ್ತಾನೆ ಮನೆ ಒಳಗಡೆ ಆ ಗಂಡುಮಗನಿಗೆ ಸಮ ಅಂತಂದೇಳಿ ಇರ್ತತಿ. ಮತ್ತು ಅಲ್ಲಿ ವಯಸ್ಸಾದಂಥ ಅಪ್ಪ ಅಮ್ಮನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಈಕೆಗೆ ಇರ್ತತಿ. ಮತ್ತು ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ. ಯಾಕಂದ್ರೆ ಮಕ್ಕಳಿಗೆ ಅಂದರೆ ಆಕೆ ಜೊತೆಯಲ್ಲಿರ್ತಕ್ಕಂಥ ಯಾರು ಶ್ರೀಮಂತ ಇರ್ತಾನೆ, ಯಾರು ಇನ್ನೊಂದು ವರ್ಗದ ವ್ಯಕ್ತಿ ಇರ್ತಾನೆ, ಆತ ಯಾವತ್ತೂ ಕೂಡ ನನಗೆ ಮಕ್ಕಳು ಇವರು ನನ್ನ ಮಕ್ಕಳು ಅಂತ ಹೇಳ್ಕೊಳಲ್ಲ, ಸ್ವೀಕಾರ ಮಾಡಲ್ಲ. ಮತ್ತು ಇವ್ರು ನಮ್ಮ ಅಪ್ಪ ಅಂತಂದೇಳಿ ಮಕ್ಕಳು ಕೂಡ ಹೇಳಲ್ಲ, ತಾಯಿ ಹೇಳ್ಬೇಕಲ್ಲ ಅಪ್ಪ ಇವರು ಅಂತಂದೇಳಿ. ಆ ತಾಯಿ ಯಾವತ್ತೂ ಕೂಡ ಹೇಳಿಲ್ಲ. ಅದು ಕಟ್ಟುಪಾಡು, ಅಂದರೆ ಹಿಂಗೆ ಇರಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಕಷ್ಟ ಮತ್ತು ಅಪಮಾನದ ಬದುಕನ್ನು ಇಡೀ ಕುಟುಂಬ ದೇವದಾಸಿ ಕುಟುಂಬ ಅನುಭವಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಹೋಗ್ಬೇಕಂತಲೇ ನಾವು 2006ರಲ್ಲಿ ದೊಡ್ಡ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ಕಟ್ಟಿ ಅದರ ಮೂಲಕ ಸರ್ಕಾರದ ಗಮನ ಸೆಳಲಿಕ್ಕೆ ಸಾಧ್ಯತೆ ಆಗತ್ತೆ. ಹಾಗೇ ಈ ಮೂಢನಂಬಿಕೆಗಳು ಕೂಡ, ಈ ಮೂಢನಂಬಿಕೆಗಳು ಇರ್ಬೋದು ಅಥವಾ ಕಂದಾಚಾರ ಇರ್ಬೋದು ಮತ್ತು ಅನಕ್ಷರತೆ ಇರ್ಬೋದು, ಇವನ್ನೆಲ್ಲವೂ ಕೂಡ ಅವರಿಗೆ ಹೇಳಲಿಕ್ಕೆ ಸಾಧ್ಯತೆ ಆಗತ್ತೆ. ಯಾರಿಗೆ? ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ ಇವನ್ನೆಲ್ಲ ಕೂಡ ಹೇಳಲಿಕ್ಕೆ ನಮಗೆ ಸಾಧ್ಯತೆ ಆಗತ್ತೆ. ಹಾಗಾಗಿ 2006ರಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂಘಟನೆ ಉದ್ಘಾಟನೆ ಆಯಿತು, ರಾಜ್ಯ ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ದಲಿತ ಹಕ್ಕುಗಳ ಸಮಿತಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ವರದರಾಜನ್ ಅವರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಲ್ಲಿಂದ ಅವರು ಚಾಲನೆ ಕೊಟ್ಟರು ಸಮ್ಮೇಳನಕ್ಕೆ. ನಾವು ಅವತ್ತೇ ಪಟ್ಟಿ ಮಾಡಿ ರಾಜ್ಯ ಸರ್ಕಾರದ ಮುಂದಕ್ಕೆ ಬಂದ್ವಿ. ನಾವು ಅಂದರೆ ನೀವು 2006ರಲ್ಲಿ ಸಂಘಟನೆ ಮಾಡಿದ್ರಿ ಅಂತ ಹೇಳಿದ್ರಿ. ದೇವದಾಸಿ ಮಹಿಳೆಯರ ನಡುವೆ ಸಂಘಟನೆಯನ್ನು ಮಾಡುವಾಗ ಸಂಘಟನೆಯ ಅನುಭವ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಳ್ಳೋದು ಬೆಟರ್. ಖಂಡಿತ. ನಾನು ಇದಕ್ಕೆ ಮುಂಚೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಿದ್ದು. ನನಗೆ ಅಲ್ಲಿ ದೇವದಾಸಿ ಮಹಿಳೆಯರು ಮತ್ತು ಈ ಇತರ ಮಹಿಳೆಯರು ಜೊತೆಯಲ್ಲಿ ಕೂಡಿಸಿ ನಮಗೆ ಸಂಘಟನೆ ಮಾಡುವಂಥ ವಾತಾವರಣ ಇರಲಿಲ್ಲ. ಯಾಕಂದರೆ ಈ ಜಾತಿಬದ್ಧ ಸಮಾಜದಲ್ಲಿ ಜಾತಿಯನ್ನು ನೋಡುವಂಥ ಜನ ಅವರನ್ನು ಹತ್ತಿರ ಸೇರಿಸ್ಕೊಳ್ತಿದ್ದಿಲ್ಲ. ಹಾಗಾಗಿ ನಾವು ಒಂದು ಬೇರೆಯೇ ಸಪ್ರೇಟಾಗಿ ನಾವು ದೇವದಾಸಿ ಸಂಘಟನೆಯನ್ನು ಕಟ್ಟಬೇಕಾಯ್ತು. ಅಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಎಲ್ಲೆಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆಗೆ ಹೋದಾಗ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆಗೆ ಹೋದಾಗ, ಅವ್ರ ಸಮಸ್ಯೆಗಳನ್ನ ಎತ್ಕೊಂಡು ಹೋದಾಗ, ನೀನು ದೇವದಾಸಿನ, ನಿನಗೆ ಪೆನ್ಷನ್ ಬರ್ತೈತಾ, ನಿನಗೆ ವಯಸ್ಸು ಎಷ್ಟು? ಆವಾಗಿನ ನನಗೆ ಒಂದು 33 ವರ್ಷ ಇರ್ಬೋದು. ಈ ರೀತಿಯಲ್ಲಿ ನನಗೆ ಕೇಳ್ತಿದ್ರು. ನನಗೆ ಮೊದಲು ಒಂದು ಸ್ವಲ್ಪ ಅನ್ನಿಸ್ತಿತ್ತು, ಏನಪ್ಪ ಇದು ಅಂತಂದೇಳಿ. ಯಾಕಂದರೆ ಅಷ್ಟೊತ್ತಿಗೆಲ್ಲ ನನಗೆ 10 ವರ್ಷ ನನಗೆ ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡಿ ಅನುಭವ ಇತ್ತು. ಅಲ್ಲಿ ನಮಗೆ ಮನುಷ್ಯರಾಗಿ ನೋಡಬೇಕು ಅನ್ನೋಂಥದ್ದನ್ನು ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಹಂಗಾಗಿ ನನಗೆ ಒಂದು ಸ್ವಲ್ಪ ಎಲ್ಲೋ ಅದೆಷ್ಟು ವಿಷಯಗಳು ತಿಳ್ಕೊಂಡ್ರು ನಾನು ಹೇಳ್ದಂಗೆ ಈ ಜಾತಿಬದ್ಧ ಸಮಾಜದಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಅದು ಬಂದು ಹೋಯ್ತು. ಏನಿದು ಹಿಂಗೆಲ್ಲ ಕೇಳ್ತಾರಲ್ಲ,
ನಾನು ದೇವದಾಸಿ ಅಲ್ಲ, ನಾನು ದೇವದಾಸಿ ಸಂಘದ ಲೀಡ್ರು ಅಂತಂದೇಳಿ ಹೇಳ್ತಿದ್ದೆ. ಅದು ಬಂದೋಗೋದಂತೂ ಸಹಜ ಇತ್ತು ಆವಾಗ ಫಸ್ಟು. ಆಮೇಲೆ ನಾವು ಅದು ಅನಿವಾರ್ಯವಾಗಿ ನಾವು ಅದನ್ನು ಎದುರಿಸ್ಬೇಕಾಯ್ತು. ಇದು ಕೇಳ್ತಾರೆ, ಇದು ಸಮಾಜ ಹಿಂಗೇನೆ ಇರೋದು, ನಾವು ಅದನ್ನು ಸರಿಯಾಗಿ ಹೇಳ್ಬೇಕು ಅಂತಂದೇಳಿ ಆಮೇಲೆ ನಾವು ಎಲ್ಲರಿಗೂ ಕೂಡ ಓದಲೆಲ್ಲ ಕೂಡ ಇಲ್ಲ, ಸಂಘಟನೆ ಲೀಡ್ರ್ ಅದೀನಿ, ನಾನು ದೇವದಾಸಿ ಅಲ್ಲ ಅನ್ನೋಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೆ. ಮತ್ತು ಆಮೇಲೆ ಅದು ಏನೋ ಹಿಂಜರಿಕೆ ಹೋಯ್ತು, ಅದು ಏನು ನನ್ನ ಮನಸ್ಸಿನಲ್ಲಿ ಏನು ಆ ಥರದಲ್ಲಿ ಇರಲಿಲ್ಲ. ಆಮೇಲೆ ಈಗಲೂ ಕೂಡ ಇಲ್ಲ. ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ರಿ? ನಾವು ಫಸ್ಟು ಸ್ಟಾರ್ಟಿಂಗ್ನಲ್ಲಿ 14 ಜಿಲ್ಲೆಯಲ್ಲಿ ಸಂಘಟನೆ ಇತ್ತು. ಅಂದರೆ ನಮ್ಮ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಇದು ಯಾವುದು ವಿಜಯಪುರ, ಗುಲ್ಬರ್ಗ, ಬಾಗಲಕೋಟೆ, ಈ ರೀತಿಯಲ್ಲಿ ಉತ್ತರ ಕರ್ನಾಟಕ 15 ಜಿಲ್ಲೆಯಲ್ಲಿ ದೇವದಾಸಿ ಇರೋದು. ಈಗ ಹೆಚ್ಚು ಕಡಿಮೆ ನನಗನ್ಸೋದು ಚಿತ್ರದುರ್ಗ ಒಂದು ಬಿಟ್ಟರೆ ಇನ್ನು ಉಳಿದಂತೆ 14 ಜಿಲ್ಲೆಯಲ್ಲಿ ನಾವು ಸಂಘಟನೆ ಕಟ್ಟಿದ್ದೀವಿ. ಅದು ಎಲ್ಲದೂ ಸೇರ್ಕೊಂಡೇ ನಾವು ಸಮಾವೇಶ ಮಾಡಿದ್ದು 2006ರಲ್ಲಿ. ಈಗ ನೀವು ದೇವದಾಸಿ ಮಹಿಳೆ ಅಲ್ಲ ಅಂತ ಹೇಳಿದ್ರಿ, ಅದನ್ನ ದೇವದಾಸಿ ಮಹಿಳೆ ಅಲ್ಲದೆ ಆ ದೇವದಾಸಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಾಗ ನಿಮ್ಮ ಕುಟುಂಬ, ನಿಮ್ಮ ಬೇರೆ ಇತರರು ನಿಮ್ಮನ್ನು ಯಾವ ರೀತಿ ನೋಡ್ತಿದ್ರು? ಯಾಕಂದ್ರೆ ಈಗ ನಮ್ಮೂರಲ್ಲೂ ದೇವದಾಸಿ ಮಹಿಳೆಯರು 3-4 ಜನ ಇದ್ದಾರೆ. ಸೊ ನಾವು ಚಿಕ್ಕವರಾಗಿದ್ದಾಗ ಅವ್ರ ಜೊತೆಗೆ ಮಾತಾಡಿದ್ರೆ ಎಲ್ಲ ಜನ ತಪ್ಪು ತಿಳ್ಕೊಳ್ತಾರೆ ಏನೋ ಅಂತೇಳಿ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಿರ್ಲಿಲ್ಲ. ಅವ್ರ ಹತ್ರ ಅವರಾಗಿ ಎಲ್ಲಾದ್ರೂ ಮಾತಾಡ್ತಾ ಇರ್ಲಿಲ್ಲ. ಅಂದ್ರೆ ಜನ ಏನ್ ಅನ್ಕೊಳ್ತಾರೆ ಅನ್ನುವಂತ ಒಂದು ಇದಕ್ಕೆ ನಾವು ಹಿಂದೇಟಾಗ್ತಾ ಇದ್ವಿ. ನೀವು ಅವ್ರನ್ನ ಸಂಘಟಿಸಿ ಹೋರಾಟವನ್ನ ಮಾಡ್ತೀರಿ, ನಿಮಗೆ ಆ ಥರದ್ದು ಏನಾದ್ರು ಅನುಭವಗಳು ಕುಟುಂಬದೊಳಗಡೆ ನಡೆದ್ವಾ ಅಂತ? ಇಲ್ಲ, ನಾನು ಯಾಕಂದರೆ ನಾನು ಒಬ್ಬ ಕೆಳಜಾತಿ ಮಹಿಳೆ ಆಗಿರೋದ್ರಿಂದ ನನಗೇನು ವ್ಯತ್ಯಾಸ ಇರಲಿಲ್ಲ. ಒಂದು ಸ್ವಲ್ಪ ಮುಜುಗರ ಬಿಟ್ಟರೆ ಸ್ಟಾರ್ಟಿಂಗ್ ಮೊದಲು ನನಗೆ ಸ್ವಲ್ಪ ಮುಜುಗರ ಇತ್ತು. ಅದು ಬಿಟ್ಟರೆ ನನಗೆ ಬಂದಿದ್ದೇನೆಂದರೆ ಇದು ಈ ಪದ್ಧತಿ ಸರಿಯಿಲ್ಲ, ಇದು ಹೋಗಬೇಕು, ನನಗೆ ಅದೇ ಹೆಚ್ಚು ನನಗೆ ಬಂದಿದ್ದು. ನನಗೆ ಯಾರೂ ಕೂಡ ನನ್ನ ಬಳಗದವರು, ನನ್ನ ಸಂಬಂಧಿಕರು ಯಾರು ಕೂಡ ನೀನು ಅದನ್ನು ಯಾಕೆ ಮಾಡ್ತೀಯ, ಈ ಸಂಘಟನೆ ಯಾಕೆ ಮಾಡ್ತೀಯ ಅಂತ ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಮದುವೆ ಆಗಿದ್ದು ನಾನು ಸಂಘಟನೆ ಮಾಡುವಂಥ ಜಗನ್ನಾಥ್ ಅವ್ರನ್ನ. ಹಂಗಾಗಿ ಅಲ್ಲೇನೂ ಭಿನ್ನಾಭಿಪ್ರಾಯ ಇರಲಿಲ್ಲ. ಅವರು ನನಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹನ ಕೊಡ್ತಿದ್ರು, ನೀವು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥದ್ದು. ಮತ್ತು ಅಲ್ಲಿ ನನ್ನ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಾನ ಮನಸ್ಸಿನ ಸಂಗಾತಿಗಳು ಇದ್ದರು. ಅವರು ತಿಳುವಳಿಕೆ ಕೂಡ ನನಗೆ ಭಾಳ ಮುಖ್ಯ. ಇಲ್ಲ, ಅದೆಲ್ಲ ಕೂಡ ಹೋಗಬೇಕು, ಈ ಸಮಾಜದಿಂದ ಈ ಪದ್ಧತಿ ಇರಬಾರ್ದು, ಹಂಗಾಗಿ ನಾವು ಇದನ್ನು ದೊಡ್ಡ ರೀತಿಯಲ್ಲಿ ಇದನ್ನು ಎದುರಿಸ್ಬೇಕಾಗ್ತತಿ ಅನ್ನೋಂಥ ಒಂದು ತಿಳುವಳಿಕೆ ಬಿಟ್ಟರೆ ಅವ್ರ ಜೊತೆಯಲ್ಲಿ ಹೋದರೆ ಅಥವಾ ಅವರು ಇಂಥ ಹೆಣ್ಮಕ್ಳು ಆ ಥರದಲ್ಲಿ ಏನೂ ಇರಲಿಲ್ಲ ನನಗೆ. ಅವ್ರು ಹೆಣ್ಮಕ್ಳಾಗಿ ನೋಡಿದೆ ಹೊರತು ಮತ್ತು ಅವ್ರ ಸಮಸ್ಯೆಗಳನ್ನು ನಾವು ನೋಡಿದೆ. ಅವರು ದೇವದಾಸಿ ಅಂತೇಳಿ ನಾವು ನೋಡಲಿಲ್ಲ, ಅವ್ರ ಸಮಸ್ಯೆಯನ್ನು ನೋಡಿದೆ. ಒಟ್ಟು ರಾಜ್ಯದಲ್ಲಿ ದೇವದಾಸಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಏನಾದರೂ ಸಮೀಕ್ಷೆ ಆಗಿದೆಯಾ? ಆ ಸಮೀಕ್ಷೆ ಏನು ಹೇಳುತ್ತೆ ಅಂತ? ಇದು ಭಾಳ ಮುಖ್ಯವಾಗಿ 1992-93ನೇ ಸಾಲಿನಲ್ಲಿ ಒಂದು ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆ ಒಳಗಡೆ 23,000 ಜನ ಇದ್ದಾರೆ. ಅದನ್ನು ನಾವು ಫಸ್ಟು ನಾವೇನು ಸಮಾವೇಶ ಮಾಡಿದ ತಕ್ಷಣವೇ ನಾವು ಬೆಂಗಳೂರು ಚಲೋ ಅಂತೇಳಿ ಮಾಡಿದ್ವಿ. ಬನ್ನಪ್ಪ ಪಾರ್ಕ್, ಅವಾಗೆಲ್ಲ ಈ ಫ್ರೀಡಮ್ ಪಾರ್ಕ್ ಎಲ್ಲ ಇರಲಿಲ್ಲ. ಬನ್ನಪ್ಪ ಪಾರ್ಕಿಗೆ ಬಂದ್ವಿ. ಬನ್ನಪ್ಪ ಪಾರ್ಕಿಗೆ ಬಂದಾಗ ಅಲ್ಲಿ ಅಧಿಕಾರಿಗಳೆಲ್ಲ ಕೂಡ ಹೇಳ್ತಿದ್ರು, ನಾವೀಗ ಆಲ್ರೆಡಿ ಸಮೀಕ್ಷೆ ಮಾಡಿದ್ವಿ, ಅವರಿಗೆಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದೀವಿ, ನೀವು ಯಾಕೆ ಇಲ್ಲಿ ಹೋರಾಟಕ್ಕೆ ಬಂದಿರಿ, ಇಷ್ಟೊಂದು ಹೆಣ್ಮಕ್ಳು ಕರ್ಕೊಂಡು. ಸುಮಾರು 5-6 ಸಾವಿರ ಜನ ಬಂದಿದ್ರು. ಯಾಕೆ ಬಂದಿರಿ ನೀವು ಅಂತಂದೇಳಿ ನಮಗೆಲ್ಲ ಕೇಳ್ತಿದ್ರು. ನಾವೆಲ್ಲ ಇಲ್ಲ, ನೀವು ಸರಿಯಾಗಿ ಸಮೀಕ್ಷೆ ಆಗಿಲ್ಲ, ನೀವು ನೋಡ್ರಿ ಅಂತಂದೇಳಿ ಅವರಿಗೆಲ್ಲ ಮಾತಾಡಿದ್ವಿ. ಅಲ್ಲಿ ಸರ್ಕಾರದ ಮುಂದೆ ನಮ್ಮನ್ನ ಕರ್ಕೊಂಡು ಹೋಗಿ ಮಾತುಕತೆ ಕೂಡಿಸಿದ್ರು. ಆಗ 23,000 ಜನ ಇತ್ತು ಪಟ್ಟಿ. ಆದರೆ ಕೆಲವೇ ಜಿಲ್ಲೆಗಳು, ಕೆಲವೇ ತಾಲೂಕಿನಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಳ ಪಟ್ಟಿ ಮಾತ್ರ ಇತ್ತು. ಸಂಪೂರ್ಣವಾಗಿ ಇಡೀ 15 ಜಿಲ್ಲೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳ ಪಟ್ಟಿ ಹೆಸರು ಇರಲಿಲ್ಲ. ನಮಗೆ ಈ ವಿಜಯನಗರ, ಬಳ್ಳಾರಿ ಜಿಲ್ಲೆ ಅತ್ಯಂತ ದೊಡ್ಡದು, ಸುಮಾರು 11 ತಾಲೂಕು ಇರ್ತಕ್ಕಂಥ ಜಿಲ್ಲೆ. ಆವಾಗ 10 ತಾಲೂಕಿತ್ತು, ಇತ್ತೀಚೆಗೆ ಮತ್ತೊಂದು ಎರಡು ಆಗಿದಾವೆ. ಇಷ್ಟು ಜಿಲ್ಲೆ ಒಳಗಡೆ ಎಲ್ಲ ತಾಲೂಕಲ್ಲಿ ಕೂಡ ದೇವದಾಸಿ ಪದ್ಧತಿ ಐತಿ, ದೇವದಾಸಿ ಹೆಣ್ಮಕ್ಳು ಅದಾನ. ಆದರೆ ಅಲ್ಲಿ ಅವತ್ತಿನ ಸರ್ವೆ ಒಳಗಡೆ ಏನಿತ್ತು ಅಂದರೆ ಹೊಸಪೇಟೆ ತಾಲೂಕಿನಲ್ಲಿ ಒಂದು 600 ಜನ, ಸಂಡೂರು ತಾಲೂಕಿನಲ್ಲಿ ಒಂದು 800 ಜನ ಮಾತ್ರ ಇದ್ದಾರೆ ಅಂತಂದೇಳಿ. ಇದೇ ರೀತಿಯಲ್ಲಿ ಬಾಗಲಕೋಟೆ, ಬಿಜಾಪುರ ಮತ್ತು ಗುಲ್ಬರ್ಗ, ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಲ್ಲಿ ಕಡಿಮೆ ಸರ್ವೆ ಮತ್ತು ಕೆಲವು ತಾಲೂಕುಗಳನ್ನು ಬಿಟ್ಟೋಗಿರ್ತಕ್ಕಂಥದ್ದು ನಾವು ಅವ್ರಿಗೆಲ್ಲ ಹೇಳಿದ್ವಿ. ನಾವು ಫಸ್ಟ್ವಾಗಿ ಹೇಳಿದ್ವಿ, ಅದೆಲ್ಲ ಕೂಡ ಹಿಂಗೆಲ್ಲ ಐತಿ ಅಂತಂದೇಳಿ.
ಅಲ್ಲಿಂದ ನಾವು ಮತ್ತೆ ಅದನ್ನು ಒಪ್ಕೊಂಡ್ವಿ. ಸರಿ, ನೀವೇನು ನಿಮ್ಮ ಹತ್ರ ಸಮೀಕ್ಷೆ ಇದೆ, ನೀವು ಸಮೀಕ್ಷೆ ಮಾಡಿದ್ರಿ ಸರಿ, ಆದರೆ ಸಮೀಕ್ಷೆ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿತೈತಾ? ಅದನ್ನು ನೀವು ಎಷ್ಟು ವರ್ಷ ಆಯ್ತು? 92ರಲ್ಲಿ ನೀವು 92, 93ರಲ್ಲಿ ಸಮೀಕ್ಷೆ ಮಾಡಿದಿರಿ. ಆದರೆ ಆ ಪಟ್ಟಿಯನ್ನು ನೀವು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡಿರಿ. ಏನು ಅಭಿವೃದ್ಧಿ ಪಡಿಸಿದಿರಿ ನೀವು? ದೇವದಾಸರಿಗಾಗಿ ಏನು ಮಾಡಿರಿ ಅಂತಂದೇಳಿ ನಾವೆಲ್ಲ ಕೂಡ ಪ್ರಶ್ನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಆ ನಂತರದಲ್ಲಿ ನಾವು ಅವರಿಗೆ ಏನು 23,000 ಜನ ಅದಾರ, ಅವ್ರಿಗೆಲ್ಲರಿಗೂ ಕೂಡ 400 ರೂಪಾಯಿ ಪೆನ್ಷನ್ ಕೊಡ್ತೀವಿ ಅಂತ ಹೇಳಾರ, ಒಪ್ಪಿಗೆಂದರು. ಆಯಿತು, ನೀವು ಪೆನ್ಷನ್ ಕೊಡ್ರಿ ಅಂತಂದೇಳಿ ಅವತ್ತು ನಾವು ಪೆನ್ಷನ್ ಕೊಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. 400 ರೂಪಾಯಿ ಪೆನ್ಷನ್ ಕೊಟ್ಟರು. ಮತ್ತು ಜೊತೆಗೆ ನಮ್ಮ ಬೇಡಿಕೆ ಏನಿತ್ತಂದರೆ, ಈಗ ಉಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲ ತಾಲೂಕುಗಳು ಸಮೀಕ್ಷೆ ಆಗಬೇಕು ಅನ್ನೋಂಥದ್ದನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಹೋರಾಟ ನಡೆಸಿದ್ವಿ. ಆ ನಂತರದಲ್ಲಿ 2007, 8ರಲ್ಲಿ ಮತ್ತೆ ಒಂದು ಹೊಸ ಸಮೀಕ್ಷೆ ಎಲ್ಲ ಆಯಿತು. ಹೊಸ ಸಮೀಕ್ಷೆ ಬಂದಾಗ ಅಲ್ಲಿ ನಮಗೆ ಅಡ್ಡ ಬಂದಿದ್ದೇನು ಅಂತಂದೇಳಿದರೆ, ಅವ್ರ ಸರ್ಕಾರ ನಮಗೆಲ್ಲ ಸ್ವಲ್ಪ ಇಡೀ ದೇವದಾಸಿ ಮಹಿಳೆಯರಿಗೆ ಮೋಸ ಮಾಡಿರ್ತಕ್ಕಂಥ ವಂಚನೆ ಮಾಡಿತ್ತು ಸರ್ಕಾರ ಅಂತಂದೇಳಿ ಹೇಳ್ಬೋದು. ಯಾಕೆ ಈ ಥರದಲ್ಲಿ ಮಾತುಗಳು ಬರ್ತಾವೆ ಅಂತೇಳಿದರೆ, ನಾವೆಲ್ಲ ಏನಂತಿದ್ವಿ, ಎಲ್ಲ ಬಿಟ್ಟೋದಂಥ ಹೆಣ್ಮಕ್ಳನ್ನ ಸಮೀಕ್ಷೆ ಮಾಡಬೇಕು ಅಂತ. ಆವತ್ತೇನು 92, 93ನೇ ಸಾಲಿನಲ್ಲಿ ಉಳಿದಂಥ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಏನು ಉಳ್ದಾರ ಅವರೆಲ್ಲರನ್ನೂ ಕೂಡ ಸಮೀಕ್ಷೆ ಮಾಡಬೇಕು ಅಂತ. ಆದರೆ ಅವತ್ತು ಏನು ಮಾಡಿದ್ರು ಅಂದರೆ, 35 ವರ್ಷ ವಯಸ್ಸಿದ್ದಂಥ ಮಹಿಳೆಯರನ್ನ ಸಮೀಕ್ಷೆ ಮಾಡಿದರು, 45 ವರ್ಷ ಇದ್ದಂಥ ಹೆಣ್ಮಕ್ಳನ್ನ ಪೆನ್ಷನ್ ಕೊಟ್ಟರು. ನಾವು ಅವತ್ತು ಹೇಳಿದ್ವಿ, ನೀವು ಏನು ಮಾಡ್ತೀರಿ, ಎಲ್ಲ ಹೆಣ್ಮಕ್ಳು ನೀವು ಸಮೀಕ್ಷೆ ಮಾಡಿರಿ. ಅತ್ಯಂತ ಅವರು ಕಡು ಬಡತನದಲ್ಲಿದ್ದಾರೆ ಮತ್ತು ಅದು ಸಾಮಾಜಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಹಂಗಾಗಿ ನೀವು ಎಲ್ಲರನ್ನೂ ಕೂಡ ಸಮೀಕ್ಷೆ ಮಾಡಿ, ಬೇಕಾದ್ರೆ ನೀವು ಪೆನ್ಷನ್ ಕೊಡ್ತೀರಾ 45 ವರ್ಷದಿಂದ ಕೊಡ್ರಿ. ಮತ್ತು ಅದನ್ನು ಒಪ್ಪಲಿಲ್ಲ. ಅವರೇನು ವಯಸ್ಸಾದಾರ, ನೀವು ವಯಸ್ಸಾದವರಿಗೆ ನೀವು ಕೊಟ್ಟಂಗೆ ಕೊಡಬೇಡ್ರಿ, ಎಲ್ಲ ಹೆಣ್ಮಕ್ಳು ಕೂಡ ಪೆನ್ಷನ್ ಕೊಡ್ರಿ ಅಂತ ನಾವು ಅವತ್ತು ಧ್ವನಿ ಎತ್ತಿದ್ವಿ. ಆದರೆ ಅವರು ಇಲ್ಲ, ಅವರು ವಯಸ್ಸಿದ್ದವರೆಲ್ಲ ಕೂಡ ದುಡ್ಕೊಂಡು ತಿನ್ಲಿಕ್ಕೆ ಆಗ್ತೈತಿ, ಆದರೆ ವಯಸ್ಸಾದವ್ರಿಗೆ ಕೊಡಬೇಕು ಅಂತೇಳಿ 45 ವರ್ಷ ವಯಸ್ಸಿನ ಮಿತಿ ಇಟ್ಟು ಪೆನ್ಷನ್ ಕೊಟ್ಟರು. ಈ ರೀತಿಯಲ್ಲಿ ಅವತ್ತೇ ಸಮೀಕ್ಷೆಯಿಂದ ಉಳಿದಿರ್ತಕ್ಕಂಥ ಹೆಣ್ಮಕ್ಳು ಈಗಲೂ ಕೂಡ ಅದರಿಂದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ, ಹೊರಗಡೆ ಇದ್ದಾರೆ. ಮತ್ತು ಆ ಸೌಲಭ್ಯಗಳಿಂದ ಈಗೇನು ಅವರು ಪೆನ್ಷನ್ನು ಸಮೀಕ್ಷೆ ಆದ ತಕ್ಷಣವೇ 2007, 8ರಲ್ಲಿ ಸಮೀಕ್ಷೆ ಆಯಿತು. ಆ ಸಮೀಕ್ಷೆಯಲ್ಲಿ ಸುಮಾರು 23,000 ಜನ ಮತ್ತೆ ಸಿಕ್ಕರು. 2 ಸಮೀಕ್ಷೆ ಸೇರಿದರೆ 46,000 ಜನ, 600 ಏನೋ ಎಷ್ಟು ಜನ ಮೇಲೆ ಇತ್ತು. ಹಂಗಾಗಿ ಆ ಒಂದು ಮಹಿಳೆಯರ 45 ವರ್ಷ ಪೆನ್ಷನ್ ತಗೊಳ್ತಕ್ಕಂಥ ಹೆಣ್ಮಕ್ಳನ್ನ ಬೇರೆ ಮಾಡಿ ಅಲ್ಲಿ 400 ರೂಪಾಯಿ ಪೆನ್ಷನ್ ಕೊಡ್ತಿದ್ರು. ಆಗಲ್ಲ ಅಂತೇಳಿ ಹೋರಾಟ ಮಾಡಿದ್ವಿ. ಆಮೇಲೆ 500 ರೂಪಾಯಿ ಪೆನ್ಷನ್ ಕೊಟ್ಟರು, 500 ರೂಪಾಯಿನೂ ಆಗಲ್ಲ ಅಂತೇಳಿ ಹೋರಾಟ ಮಾಡಿದ್ವಿ. 1,000 ರೂಪಾಯಿ ಪೆನ್ಷನ್ ಕೊಟ್ಟರು, ಆಮೇಲೆ 1,500 ರೂಪಾಯಿ ಕೊಟ್ಟರು. ಈಗ ಅವರು 2,000 ರೂಪಾಯಿ ಪೆನ್ಷನ್ ಮಾಡಿದ್ದಾರೆ. ಇದು ಒಂದು. ಇನ್ನು ಎರಡನೇದೇನು ಅಂತಂದೇಳಿದ್ರೆ, ಅಲ್ಲಿ ಹೆಣ್ಣು ಮಕ್ಕಳ ದೇವದಾಸಿ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಇತ್ತು. ನಮಗೆ ಇನ್ನು ಮುಂದೆ ಯಾರು ಕೂಡ ದೇವದಾಸಿ ಆಗಬಾರ್ದು ಅಂತ ನಮ್ಮ ಸಂಘಟನೆ ಬಲವಾದಂಥ ಒಂದು ಅವ್ರ ಮಧ್ಯೆ ಇರ್ತಕ್ಕಂಥ ಹೋರಾಟ ಅದು. ನಾವು ಮದುವೆ ಮಾಡ್ಕೊಡೋಕೆ ರೆಡಿ ಇದೀವಿ, ತಯಾರಿದ್ದೀವಿ, ಆದರೆ ನಮ್ಮ ಮಕ್ಕಳನ್ನ ಮದುವೆ ಮಾಡ್ಕೊಡೋಕ್ಕೆ ಯಾರು ಬರ್ತಾರಂತ ಹೆಣ್ಮಕ್ಳದು. ಹಾಗೇ ಗಂಡು ಮಕ್ಳಿಗೆ ಕೂಡ ದೇವದಾಸಿ ಗಂಡು ಮಕ್ಳಿಗೆ ಕೂಡ ಹೆಣ್ಣು ಕೊಡಲಿಕ್ಕೆ ಕಷ್ಟ. ಹೆಣ್ಣು ದೇವದಾಸಿ ಮಗನಿಗೆ ನಾವು ಹೆಂಗೆ ಹೆಣ್ಣು ಕೊಡಬೇಕು ಅಂತ ಈ ರೀತಿಯಲ್ಲಿ ಇರ್ತಕ್ಕಂಥವ್ರು ಹೆಂಗಿತ್ತು ಅಂತಂದೇಳಿದ್ರೆ, ಆವತ್ತಿನ ಪರಿಸ್ಥಿತಿ, ಒಬ್ಬ ದೇವದಾಸಿ ಮನೇಲದಳಂದರೆ ಆ ದೇವದಾಸಿ ಮಗಳು ದೇವದಾಸಿ ಮತ್ತು ಅವ್ರ ಮಗಳು ದೇವದಾಸಿ, ಅಂದರೆ 3 ತಲೆಮಾರು ದೇವದಾಸಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅವ್ರಿಗೆ ನಿರಂತರ ಹೋರಾಟ ಮತ್ತು ಜಾಗೃತಿ ಮಾಡೋದ್ರ ಮೂಲಕ ಅವರಿಗೆಲ್ಲ ಕೂಡ ನಾವು ಮದುವೆ ಮಾಡಿಕೊಡ್ತೀವಿ ನಮ್ಮ ಮಕ್ಕಳನ್ನ ಅಂತ ಒಂದು ಮನಸ್ಥಿತಿಯನ್ನು ನಾವು ತಂದ್ವಿ. ಮತ್ತು ಅವತ್ತಿನಿಂದ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆಯ ಪಟ್ಟಿ ಒಳಗಡೆ ಒಂದು ಅವ್ರ ಸಮಸ್ಯೆಯನ್ನು ಸೇರಿಸಿದ್ವಿ. ನಾವು ದೇವದಾಸಿ ಮಕ್ಕಳ ಮದುವೆ ಆದರೆ ನೀವು 5 ಲಕ್ಷ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಂದೇಳಿ. ಈಗ ಅದು ಫಲಕಾರ ಆಗೈತೆ. 2018ರಲ್ಲಿ ಗಂಡು ಮಕ್ಕಳ ಮದುವೆ ಆದರೆ, ಹೆಣ್ಣು ಮಕ್ಕಳ ಮದುವೆ ಆದರೆ 5 ಲಕ್ಷ ಕೊಡ್ತಾರೆ, ಗಂಡು ಮಕ್ಕಳ ಮದುವೆ ಆದರೆ 3 ಲಕ್ಷ ಕೊಡ್ತಾರೆ. ಇವತ್ತು ಯಾರು ಕೂಡ ಯಾವುದೇ ಜಾತಿ ಒಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೂಡ 5 ಲಕ್ಷ ಕೊಟ್ಟು ಕಳ್ಸೋಕ್ಕಾಗಲ್ಲ. ಆದರೆ ಒಬ್ಬ ದೇವದಾಸಿ ತಾಯಿ ತನ್ನ ಮಗಳಿಗೆ 5 ಲಕ್ಷ ಕೊಟ್ಟು ಗಂಡನ ಮನೆಗೆ ಕಳಿಸ್ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಸರ್ಕಾರದ ಹೋರಾಟದ ಭಾಗವಾಗಿ ಹಲವಾರು ಈಗ ಪೆನ್ಷನ್ನು
2,000 ರೂಪಾಯಿ ಪೆನ್ಷನ್ ಇರ್ಬೋದು. ಮತ್ತು ಅವರಿಗೆಲ್ಲ ಕೂಡ ಯಾರ್ಯಾರಿಗೆ ನಿವೇಶನ ಐತಿ, ನನಗೆ ಗೊತ್ತೈತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭ, ಕುಮಾರಸ್ವಾಮಿ ಆದ ತಕ್ಷಣ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವರಾದರು, ಬಿ ಜೆ ಪಿಯರಾದರು. ಬಿ ಜೆ ಪಿಯರ ಆದ ತಕ್ಷಣ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣವೇ 8,000 ಮನೆಗಳನ್ನು ಯಾರ್ಯಾರಿಗೆ ನಿವೇಶನ ಐತಿ ಎಲ್ಲ ಹೆಣ್ಮಕ್ಳಿಗೆ ಕೂಡ 8,000 ಮನೆಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅವರು ಇದನ್ನು ಶಿಫಾರಸ್ತು ಮಾಡಿದರು. ಆಗ ಹಗರಿಬೊಮ್ಮನಹಳ್ಳಿ ಒಂದೇ ತಾಲೂಕಿನಲ್ಲಿ 1,060 ಮನೆಗಳು ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹಿಂಗೇ ಇಡೀ ರಾಜ್ಯದಲ್ಲಿ ಯಾರ್ಯಾರಿಗೆ ಜಾಗ ಐತಿ ಎಲ್ಲ ಹೆಣ್ಮಕ್ಳಿಗೆ ಕೂಡ ಮನೆ ಕಟ್ಸ್ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಸಾಲ ಸೌಲಭ್ಯಗಳು 10,000 ರೂಪಾಯಿದಿಂದ ಸಾಲ ಶುರುವಾಗಿ 25,000, ಆಮೇಲೆ 50,000, 1 ಲಕ್ಷದವರೆಗೂ. ಅಂದರೆ 1 ಲಕ್ಷ ಅಂದರೆ 50,000 ರೂಪಾಯಿ ಸಬ್ಸಿಡಿ, 50,000 ರೂಪಾಯಿ ಸಾಲ ಕಟ್ಟಬೇಕಾಯಿತು. ಇದು ಎಲ್ಲದೂ ಕೂಡ ಹೋರಾಟದ ಭಾಗವಾಗಿ ನಾವು ಅದನ್ನು ಸ್ವಲ್ಪ ಮಟ್ಟದ ಸಹಾಯ ಅದನ್ನು ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಾವು ಕೇಳ್ತಕ್ಕಂಥದ್ದು 5 ಲಕ್ಷನಾದರೂ ನೀವು ಸಹಾಯ ಕೊಡಬೇಕು, ಸಾಲ ಸೌಲಭ್ಯಗಳು ಕೊಡಬೇಕು, ಅದರಲ್ಲಿ 2.5 ಲಕ್ಷ ಸಬ್ಸಿಡಿ ಇರಬೇಕು, 2.5 ಲಕ್ಷ ಸಾಲ ಇರಬೇಕು ಅಂತಂದೇಳಿ ನಾವು ಕೇಳ್ತಿದ್ವಿ. ಆದರೆ ಅಲ್ಲಿ ಕೊಟ್ಟದ್ದನ್ನು ನಾವು ಬೇಡ ಅನ್ನೋಕ್ಕೆ ಹಾಕೋದಿಲ್ಲ, ಯಾಕಂದರೆ ಅದು ಇರಲಿ ಅಂತಂದೇಳಿ ಈ ಥರದಲ್ಲಿ ನಾವು ಕೇಳ್ತಾ ಮತ್ತು ಅವ್ರ ಮಧ್ಯೆ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದೂ ಕೂಡ ನಮ್ಮ ಹೋರಾಟದ ಭಾಗವಾಗಿ. 2025ರಲ್ಲಿ ಒಂದು ದೇವದಾಸಿ ಕುಟುಂಬದ ಸಮೀಕ್ಷೆ ನಡೆಯುತ್ತೆ. ಸೊ ಇದಕ್ಕೂ ಮತ್ತು ಹಿಂದೆ ನಡೆದಿರತಕ್ಕಂಥ ಸಮೀಕ್ಷೆಗಳಿಗೂ ಏನು ವ್ಯತ್ಯಾಸ ಇದೆ ಅಂತ? 2007-8ರಲ್ಲಿ ಸಮೀಕ್ಷೆ ಒಳಗಡೆ ಬಿಟ್ಟೋಗಿರ್ತಕ್ಕಂಥ ಹೆಣ್ಮಕ್ಳು ಸುಮಾರು 40,000-45,000 ಜನ ಅದಾರಂತ ನಮಗೊಂದು ಅಂದಾಜು ಐತಿ. ಈಗಲೂ ಕೂಡ ನಾವೆಲ್ಲ ಕೇಳ್ತಿದ್ದು ಅದನ್ನೇ, ನೀವು ಬಿಟ್ಟೋದಂಥ ಹೆಣ್ಮಕ್ಳನ್ನ ಸೇರ್ಪಡೆ ಮಾಡ್ಕೋಬೇಕು ಮತ್ತು ಅವ್ರನ್ನ 3 ತಲೆಮಾರು ಸಮೀಕ್ಷೆ ಆಗಬೇಕು ಅನ್ನೋದು ಮೊದಲಿಂದ ನಮ್ಮ ಬೇಡಿಕೆ ಇತ್ತು. ಇದು ಯಾಕೆ 2 ರೀತಿಯಲ್ಲಿ ನಾವು ಅಂದ್ಕೊಂಡಿದ್ದು, ಒಂದು 3 ತಲೆಮಾರಿನ ಸಮೀಕ್ಷೆ ಆದರೆ ಮುಂದೆ ಯಾವುದೇ ಒಂದು ಹೆಣ್ಮಗಳು ಕೂಡ ಕದ್ದು ಮುಚ್ಚಿ ಆದರೂ ಕೂಡ ದೇವದಾಸಿ ಪದ್ಧತಿಗೆ ಒಳಗಾಗೋದನ್ನು ನಿಲ್ಲಿಸ್ಬೋದು ಅನ್ನೋದು ಒಂದು. ಎರಡನೇದೇನು ಅಂತಂದೇಳಿದ್ರೆ ಈ ಈ ಒಂದು 3 ತಲೆಮಾರು ಒಂದು ಅಭಿವೃದ್ಧಿ ಆಗಬೇಕಲ್ಲ, ಅವ್ರ ಕುಟುಂಬಗಳು ಪುನರ್ವಸತಿ ಆಗಬೇಕಲ್ಲ. ಈ ರೀತಿಯಲ್ಲಿ ಒಂದು 2-3 ವಿಷಯಗಳ ಮೇಲೆ ನಾವು 3 ತಲೆಮಾರು ಸಮೀಕ್ಷೆ ಆಗಬೇಕು ಅಂತಂದೇಳಿ ಹೋರಾಟ ಮಾಡಿದ್ವಿ. ಅದು ನಾವು ಮಾಡ್ತೀವಿ ಅಂತ ಬಂದಾಗ ತುಂಬಾ ನಾವು ಸ್ವಾಗತ ಮಾಡಿದ್ವಿ, ಖುಷಿಪಟ್ವಿ, ಸ್ವಾಗತ ಮಾಡಿದ್ವಿ. ಸರ್ಕಾರ ಈಗಾದರೂ ಕೂಡ ಈ ದೇವದಾಸಿ ಹೆಣ್ಮಕ್ಳು ಬೇಡಿಕೆಗಳ ಬಗ್ಗೆ ಮಾತಾಡ್ತೈತಲ್ಲ ಅಂತಂದೇಳಿ. ಆದರೆ ಅವರು ಸಮೀಕ್ಷೆ ಮಾಡಿದ್ರು 2025ರಲ್ಲಿ. ಅಲ್ಲಿ ಏನಾಯ್ತು ಅಂತಂದರೆ ಕೊನೆಗೆ ಅವ್ರ ರಿಸಲ್ಟ್ ನೋಡಿದಾಗ 46,000 ಜನ ದೇವದಾಸಿ ಹೆಣ್ಮಕ್ಳು ಸಂಖ್ಯೆ ಒಳಗಡೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 10,000 ಮರಣ ಹೊಂದಿದ್ರು. 10,000 ಹೆಣ್ಮಕ್ಳು ಮರಣ ಹೊಂದಿದ್ರು, ವಯಸ್ಸಾದಂಗೆಲ್ಲ ಮರಣ ಹೊಂದಿದ್ರು. ಅಲ್ಲಿ ಸುಮಾರು ಇನ್ನೂ 36,000 ಜನ ಹೆಣ್ಮಕ್ಳು ಇರಬೇಕು ಹಳಬರು. ಯಾವಾಗ 2007-8ರಲ್ಲಿ ಸಮೀಕ್ಷೆ ಆಗಿರ್ತಕ್ಕಂಥ ಹೆಣ್ಮಕ್ಳು. ಮತ್ತು ಇದ್ರ ಜೊತೆಗೆ ಹೊಸ ಹೆಣ್ಮಕ್ಳು ಸಮೀಕ್ಷೆ ಆಗಬೇಕಲ್ಲ, ಕನಿಷ್ಠ ನಾವು ಹೇಳ್ದಂಗೆ ಬೇಡ, ಅವ್ರು ಹೇಳ್ದಂಗೆ ಆದರೂ ಕೂಡ ಒಂದು 25,000 ಜನರ ಇರಬೇಕು. ಆದರೆ ಆ ಸಮೀಕ್ಷೆ ಲಾಸ್ಟ್ ರಿಸಲ್ಟ್ ನೋಡಿದಾಗ ತುಂಬಾ ನಮಗೆ ಬೇಜಾರಾಗಿರ್ತಕ್ಕಂಥದ್ದು, 19,000 ಜನ ಈ ಮಾಜಿ ದೇವದಾಸಿಯರು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಪ್ಪೋಕ್ಕಾಗೋದಿಲ್ಲ. ಯಾಕಂದರೆ ನಾವೆಲ್ಲ ಕೂಡ ಸಮೀಕ್ಷೆ ಪ್ರಾರಂಭ ಮಾಡುವಾಗ ಹೆಂಗೆ ಸಮೀಕ್ಷೆ ಮಾಡಬೇಕು ಅಂತಂದೇಳಿ ನಮಗೆ ಮುಖ್ಯ ಅಧಿಕಾರಿಗಳು ಮಾತುಕತೆ ಕರೆದಾಗ ನಾವೆಲ್ಲ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಯಾವ ರೀತಿ ಸಮೀಕ್ಷೆ ಆಗಬೇಕು. 2007-8ರಲ್ಲಿ ಅಂಗನವಾಡಿ ಟೀಚರ್ ಕಡೆಯಿಂದ ನೀವು ಸಮೀಕ್ಷೆ ಮಾಡಿಸಿದ್ರಿ, ಅದು ಭಾಳ ತುಂಬ ಸರಿಯಾಗಿರ್ತಕ್ಕಂಥ ಒಂದು ಇರ್ಬೋದು, ಸರಿ ಇತ್ತದು, ನಾವು ಅದನ್ನು ಒಪ್ಪಿದ್ವಿ. ಯಾಕದು ಸರಿ ಇತ್ತು ಅಂತೇಳಿ ನಾವು ಒಪ್ತೀವಿ ಅಂತ ಹೇಳಿದ್ರೆ, ಅಂಗನವಾಡಿ ಟೀಚರ್ ಓಣಿ ಒಳಗಡೆ ಇರ್ತಾರೆ. ಆ ಓಣಿ ಒಳಗಡೆ ದೇವದಾಸಿ ಹೌದಲ್ಲ ಅಂತಂದೇಳಿ ಅವ್ರಿಗೆ ಮಾತ್ರ ಗೊತ್ತು, ಇನ್ನು ಬೇರೆ ಯಾರಿಗೂ ಕೂಡ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಅಂಗನವಾಡಿ ಕಡೆಯಿಂದ, ಅಂಗನವಾಡಿ ಟೀಚರ್ ಕಡೆಯಿಂದ ನೀವು ಸಮೀಕ್ಷೆ ಮಾಡಿಸ್ರಿ, ಸಂಪೂರ್ಣ ಮಾಹಿತಿ ಸಿಗ್ತತಿ ಅಂತ ಒಂದು. ಇನ್ನು ಎರಡನೇದು, ಈಗ ಅವರೆಲ್ಲ ಕೂಡ 108 ದಾಖಲಾತಿಗಳನ್ನ ಕೇಳ್ತಾರೆ, ಯಾರು ಅಧಿಕಾರಿಗಳು. ಅದಕ್ಕೆಲ್ಲ ಅಗತ್ಯ ಇಲ್ಲ. ಯಾಕಂತಂದರೆ ಈಗ ಆಲ್ರೆಡಿ 46,000 ಜನರ ಪಟ್ಟಿ ಅವ್ರ ಹತ್ರ ಐತಿ ಸಮೀಕ್ಷೆ ಮಾಡಿದ್ದು. ಆ 46,000 ಜನರ ಪಟ್ಟಿಯನ್ನು ಇಟ್ಕೊಂಡು ಯಾರು ಮರಣ ಹೊಂದಿದ್ದಾರೆ, ಯಾರು ಈಗ ಪೆನ್ಷನ್ ತಗೊಳ್ತಾರೆ, ಯಾರಿನ್ನ ಪೆನ್ಷನ್ ತಗೊಳ್ಳಿಕ್ಕೆ ಅರ್ಹರ ಅಲ್ಲ, ಇನ್ನು ವಯಸ್ಸಾಗಿಲ್ಲ ಅನ್ನೋಂಥದ್ದು ಏನಿಟ್ಟು ಅದನ್ನು ಇಟ್ಕೊಂಡಪ್ಪ ಅಂದರೆ ಅವ್ರಿಗೆ ಪಕ್ಕ ಡಾಟಾ ಎಂಟ್ರಲ್ಲಿ ಗೊತ್ತಾಗ್ತೈತಿ. ಅದನ್ನು ಯಾವುದು ಕೂಡ ಮಾಡಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಮತ್ತೆ ಪುನಃ ಎಲ್ಲರದು ಕೂಡ ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ID ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕಿನ ಪಾಸ್ಬುಕ್ಕ, ವಂಶವೃಕ್ಷ ಏನೇನು ಅವ್ರ ಕಡೆಯಿಂದ ಮಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನೆಲ್ಲ ಕೇಳಿದ್ರು ಅವರು ದಾಖಲಾತಿ.
ಅವ್ರಿಗೆ ಸಾಧ್ಯನಾ? ಅವ್ರ ಮಕ್ಕಳು ಓದ್ತಾರ, ಅವ್ರಿಗೆ ಏನಾರು ಗೊತ್ತಾ ಎಲ್ಲಿ ಹೋಗ್ಬೇಕಂತ? ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕಿದರೆ 1 ವಾರ ಬೇಕು ಕೊಡಲಿಕ್ಕೆ. ಮತ್ತು ಅದೇ ಸಂದರ್ಭದಲ್ಲಿ ಎಷ್ಟು ಕಷ್ಟ ಅಂತಂದೇಳಿದ್ರೆ ಹೆಣ್ಮಕ್ಳಿಗೆ ಜಾತಿ ಸಮೀಕ್ಷೆ ಆಗಿತ್ತು, ಅವ್ರಿಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಗ ಬರಲೇ ಇಲ್ಲ. ಈ ಥರದ ಸಮಸ್ಯೆ ಒಳಗಡೆ ಅವರು 19,000 ಜನರನ್ನ ಹೆಣ್ಮಕ್ಳು ತೋರಿಸಿದ್ರು, ಹೊಸಬರನ್ನ ತುಂಬ ಕಡಿಮೆ ತೋರಿಸಿದ್ದಾರೆ. ಅವರು ಅದು ಒಂದು ಕಾನೂನನ್ನ ಅಡ್ಡ ತರ್ತಿದ್ದಾರೆ. ಏನು ಹೊಸಬರನ್ನ ಸಮೀಕ್ಷೆ ಮಾಡಬೇಕಲ್ಲ, 82ರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು, 82ರಿಂದ ಈ ಕಡೆ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಮಾತ್ರ ನಾವು ಸೇರ್ಪಡೆ ಮಾಡ್ತೀವಿ, ಅದಕ್ಕೆ ಮುಂಚೆ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳನ್ನ ನಾವು ಸೇರ್ಪಡೆ ಮಾಡಲ್ಲ ಅನ್ನೋಂಥ ಒಂದು ರೂಲ್ಸನ್ನು ಅವ್ರು ತರ್ತಿದ್ದಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಈ ರೂಲ್ಸಿನ ಜೊತೆ ಒಂದು ಸಮಿತಿಯನ್ನು ಅವ್ರು ರಚನೆ ಮಾಡಿದ್ದಾರೆ. ಸರ್ಕಾರ DC ಅಧ್ಯಕ್ಷತೆಯಲ್ಲಿ DD ಇರ್ತಾರೆ, ಎಲ್ಲ ತಾಲೂಕಿನ CDP ಅವ್ರು ಇರ್ತಾರೆ, ಮತ್ತು ಅಲ್ಲಿ ಕೆಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ನಮ್ಮಂಥವರೆಲ್ಲ ಕೂಡ ಇರ್ತಾರೆ. ಆ ಸಮಿತಿ ರಚನೆ ಮಾಡಿದ್ದಾರೆ. ಆ DC ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದನ್ನು ಒಂದು ಸಲ ಆದರೂ ಕೂಡ ಅವರು ಸಭೆ ಕರೆದಿಲ್ಲ. ಒಂದು. ಎರಡನೇದೇನು, ಈಗ ಅವ್ರಿಗೆ ವಯಸ್ಸಿನ ಮಿತಿ ಏನಂತ ಹೇಳ್ತಾರೆ, 82ರ ಕಾನೂನು ಈಗೇನಾರು ನಾವು ನಿಮ್ಮನ್ನು ತಗೊಂಬಿಟ್ರೆ ನಾವೆಲ್ಲ ಕೂಡ ಕಾನೂನು ಬಾಹಿರ ಆಗ್ತೈತಿ, ನಾವೆಲ್ಲ ಕೂಡ ಕೇಸ್ ಆಗ್ತೈತಿ, ನಾವು ಒಳಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಏನಂತಂದರೆ, ಬ್ರಿಟಿಷರ ಕಾಲದಲ್ಲಿ ಇದು ಕಾನೂನು ಆಗೈತಿ, ಮತ್ತು ಯಾಕೆ 82ರ ಕಾನೂನು ಮಾಡಿರಿ ನೀವು? ಅದೇ. ಮತ್ತು ಆಮೇಲೆ 2007-8ರಲ್ಲಿ ಸಮೀಕ್ಷೆ ಮಾಡಿದ್ರಲ್ಲ, ಆ ಸಮೀಕ್ಷೆ ಅದು ಇದೆ 82ರ ಕಾನೂನು ಅಡ್ಡ ಬಂತು. ಆ 82ರ ಕಾನೂನನ್ನು 2009ರಲ್ಲಿ ರಾಷ್ಟ್ರಪತಿ ಮೂಲಕ ತಿದ್ದುಪಡಿ ಮಾಡಿ ಅದು 2007-8 ಹೆಣ್ಮಕ್ಳನ್ನ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಅನುಮೋದನೆ ಮಾಡಿದ್ರಲ್ಲ. ಮತ್ತು ಯಾಕೆ ನೀವು ಇದನ್ನು ಕೂಡ ಅನುಮೋದನೆ ಮಾಡಿ ಅದು ಕಾನೂನು ತಿದ್ದುಪಡಿ ಈಗ ಮಾಡ್ತಿದ್ದಾರೆ ಅವರು? 2025ರ ಕಾನೂನನ್ನು ತಿದ್ದುಪಡಿ, ನಾವು ಅದನ್ನು ಮೊದಲಿಂದ ನಮಗಿತ್ತು. ಈಗ ಕಾನೂನು 82ರ ಕಾನೂನು ನಾವು ಒಪ್ಪಿರಲಿಲ್ಲ. ದೇವದಾಸಿ ಪದ್ಧತಿ ನಿಷೇಧ 82ರ ಕಾನೂನು ಏನಿತ್ತು ಅದು ನಾವು ಒಪ್ಪಿರಲಿಲ್ಲ. ಯಾಕೆ ಒಪ್ಪಿಲ್ಲ ಅಂತ ಹೇಳಿದ್ರೆ, ದೇವದಾಸಿ ಮಹಿಳೆ ಕುಟುಂಬ, ಆ ಬಾಲಕಿ ಯಾರು ಪದ್ಧತಿ ಒಳಗಾಗ್ತಾಳೆ. ಉದಾಹರಣೆ, ನಮ್ಮ ಅಗರಿಬೊಮ್ಮನಹಳ್ಳಿ ಒಳಗಡೆ ಆನೆಕಲ್ಲು ಮಾದೂರು ಅಂತ ಐತಿ. ಆ ಆನೆಕಲ್ಲಿನಲ್ಲಿ ದುರ್ಗಮ್ಮ ಅಂತ ದೇವರು. ಆ ದೇವರಿಗೆ ಮಾದೂರು ಹೆಣ್ಮಕ್ಳು ಇಬ್ಬರನ್ನ 9ನೇ ಕ್ಲಾಸು ಮತ್ತು 7ನೇ ಕ್ಲಾಸ್ ಓದುವಂಥ ಹೆಣ್ಮಕ್ಳನ್ನ ಮುತ್ತು ಕಟ್ಟಿಸ್ಬೇಕು ಅಂತಂದೇಳಿ ಆ ಆನೆಕಲ್ಲು ಪೂಜಾರಪ್ಪನ ಕನಸಿಗೆ ಬಂದದ್ಲಂತೆ. ಆ ಆನೆಕಲ್ಲು ಪೂಜಾರಪ್ಪ, ದುರ್ಗಮ್ಮನ ಪೂಜಾರಿ ಅದನ್ನಲ್ಲ ಪೂಜಾರಿ, ಆ ಪೂಜಾರಿ ಕನಸಿಗೆ ಬಂದು ಆಕಿ ದೇವತೆ ಹೇಳಾಳ. ಆಮೇಲೆ ಆತೇನು ಮಾಡೋಣ ಪೂಜಾರಿ ಅಂತ ಹೇಳಿದ್ರೆ, ಆ 2 ಊರಿನ ದೈವಸ್ತ್ರ ಯಜಮಾನ್ರು ಅಂತ ಹೇಳ್ತೀವಿ, ದೈವಸ್ತ್ರ ನಮ್ಮಲ್ಲೆಲ್ಲ ಕೂಡ ದೈವಸ್ತ್ರ ಅಂತ, ಆ ದೈವಸ್ತ್ರನ ಸೇರಿಸಿ ಇಂಥವ್ರ ಮಕ್ಕಳನ್ನ ದೇವಿ ನನ್ನ ಕನಸಿಗೆ ಬಂದು ಹೇಳಿದ್ಲು ಮುತ್ತು ಕಟ್ಟಬೇಕಂತೆ ಅಂತ. ಆಗ ಅಲ್ಲಿ 2 ಊರಿನ ಹಿರಿಯರೆಲ್ಲ ಸೇರ್ಯಾರ. ಅಲ್ಲಿ ಪಂಚಾಯತಿ ಮೆಂಬರ್ ಅದಾರ, ತಾಲೂಕ್ ಪಂಚಾಯತಿ ಮೆಂಬರ್ ಅದಾರ, ಆ ಊರಿನ ಹಿರಿಯರೆಲ್ಲ ಅದಾರ. ಅವ್ರು ಏನು ಮಾಡ್ಯಾರ, ಹುಡುಗಿ ಅವರಿಬ್ಬರನ್ನ ಕರೆಸ್ಯಾರ ಆ ಪಂಚಾಯತಿಗೆ. ಕರೆಸಿ, ಇಲ್ಲ ಪೂಜಾರಪ್ಪನ ಕನಸಿ ಬಂದಳದೆ ದುರ್ಗಮ್ಮ, ಈ ನಿಮಗೆಲ್ಲ ಕೂಡ ಈ ಹೆಣ್ಮಕ್ಳನ್ನ ನಿಮ್ಮ ಮಕ್ಕಳು ಮುತ್ತು ಕಟ್ಟಬೇಕು ಅಂತ. ಆಗ ಅವರೆಲ್ಲ ಮತ್ತು ನಮಗೆಲ್ಲ ಆಸ್ತಿ ಇಲ್ಲ, ಮತ್ತು ಆ ಮಕ್ಕಳೆಲ್ಲ ಹೆಂಗೆ ಮಾಡಬೇಕು ಅಂತ ಕೇಳಿದ್ದಾರೆ. ಆಗ ಅವ್ರೇನು ಹೇಳಾರ, ಇಲ್ಲ ವರ್ಷ ನಾವೆಲ್ಲ ಒಕ್ಕಾಣಿಕೆ ಮಾಡ್ತೀವಲ್ಲ, ಸುಗ್ಗಿ ಕಾಲದಲ್ಲಿ ಕಾಳು ಬರ್ತಾವೆ, ನಾವು ಕಾಳು ಕೊಡ್ತೀವಿ, ದೈವಸ್ತ್ರ ಎಲ್ಲ ಸೇರಿ ನಾವು ಕಾಳು ಕೊಡ್ತೀವಿ ಇಬ್ಬರಿಗೂ. ಮತ್ತು ಅಲ್ಲಿ ಪಂಚಾಯತಿ ಮೆಂಬರ್ ಇದ್ನಲ್ಲ, ತಾಲೂಕ್ ಪಂಚಾಯತಿ ಮೆಂಬರು, ಆತ ಇಲ್ಲ ನಮ್ಮ ಕೋಟದಲ್ಲಿ ಮನೆ ಬಂದರೆ ಇವ್ರಿಗೊಂದು ಆಶ್ರಯ ಮನೆ ಕೊಡ್ತೀನಿ ಅಂತ ಹೇಳಿ. ಅವತ್ತು ನನಗೆ ಅವು ಬಹಳಷ್ಟು ಇವೆಲ್ಲ ಕೇಳಿದಾಗ, ಇದು ಕಾನೂನು ಅನ್ನೋದು ಹೆಂಗಿರ್ತತಿ ಅಂತ ಹೇಳಿದ್ರೆ, ಮತ್ತು ಯಾರು ಅಪರಾಧಿ ಅಂದರೆ ಆ ಬಾಲಕಿಯರ ಅಪರಾಧಿ. ಮತ್ತು ಅದಕ್ಕೆಲ್ಲ ಹಿನ್ನೆಲೆ ಅವರು ಇಂಡೈರೆಕ್ಟಾಗಿ ಕೆಲಸ ಮಾಡಿದ್ರೆ, ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಅಪರಾಧಿಗಳಲ್ಲ. ಹೌದಾ? ಇದು ಹೆಂಗೆ ಕಾರಣ ಆಗಿರೋದು ಅವರಲ್ಲ. ಅಲ್ಲಿ ಯಾವನೋ ಒಬ್ಬ ಆ ಊರಿನ ಶ್ರೀಮಂತನಿಗೆ ಹೆಣ್ಮಕ್ಳು ಬೇಕು, 9ನೇ ಕ್ಲಾಸ್ ಓದೋ ಹುಡುಗಿ ಬೇಕು. ಹಾಗಾಗಿ ಒಂದು ದಲಿತರ ಮನೆ ಒಳಗಡೆ ಚಂದ ಹೆಣ್ಮಗಳು ಹುಟ್ಟಿದ್ರೆ ಆಕಿನ ಹೆಂಗನ ಮಾಡಿ ನನ್ನ ಜೊತೆಗೆ ಇಟ್ಕೋಬೇಕು, ಜೊತೆಯಲ್ಲಿ ಇರಿಸ್ಕೋಬೇಕು ಅಂತ ನನ್ನ ಕಾರಣಕ್ಕಾಗಿಯೇ ಆ ಥರದಲ್ಲಿ ಹೇಳಿಸಿ ಮುತ್ತು ಕಟ್ಟಿಸಿ ದುಡ್ಡೆಲ್ಲ ಖರ್ಚು ಮಾಡಿಸಿ ಇದೆಲ್ಲ ಮಾಡೋದೈತಲ್ಲ, ಇವರೆಲ್ಲರೂ ಕೂಡ ಅಪರಾಧಿಗಳಾಗಬೇಕು. ಅಲ್ಲಿ ಯಾರು ಪಂಚಾಯತಿ ಸೇರಿದರು, ಯಾವ ಊರಿನವರು ಸೇರಿದರು, ಯಾವ ದೈವಸ್ಥರು ಸೇರಿದರು, ಯಾವ ಹಿರಿಯರು ಸೇರಿದರು,
ಪಂಚಾಯತಿ ಮೆಂಬರ್ ಇರಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಇರಲಿ, ಅಥವಾ ಆ ಪೂಜಾರಿ ಇರ್ಬೋದು, ಇವರೆಲ್ಲರೂ ಕೂಡ ಅಪರಾಧಿಗಳು ಆಗಬೇಕು ಅಂತಂದೇಳಿ ನಾವು ಹೋರಾಟ ಮಾಡಿದ್ವಿ. ಈಗ ಅದು 2025 ಕಾನೂನೊಳಗಡೆ ಅವೆಲ್ಲ ಕೂಡ ಬಂದಿದ್ದಾವೆ. ಯಾರು ಅದಕ್ಕೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ ಅವರೆಲ್ಲರೂ ಕೂಡ ಅಪರಾಧಿಗಳು, ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಮತ್ತು ದಂಡ ಕಟ್ಟಬೇಕು ಅಂತಂದೇಳಿ ಸೇರ್ಪಡೆ ಆಗತ್ತೆ. ಭಾಳ ಮುಖ್ಯವಾಗಿ ನಾನು ಮೊದಲು ಹೇಳಿದ್ನಲ್ಲ, ದೇವದಾಸಿ ಯಾರೋ ಒಬ್ಬ ಊರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಇರ್ತದೆ. ಅದು ತಂದೆ ಯಾರು ಅಂತ ಆಕೆಗೆ ಗೊತ್ತು, ಮಕ್ಕಳಿಗೂ ಗೊತ್ತು, ಆದರೆ ಅವನಿಗೂ ಗೊತ್ತು ಮಗ ಯಾರು ಅಂತ, ಮಕ್ಕಳು ಯಾರು ಅಂತ. ಆದರೆ ಸಾಮಾಜಿಕವಾಗಿ ಅವ್ರು ಹೇಳ್ಕೊಳ್ಳಿಕ್ಕೆ ಮುಂದೆ ಬರಲಿಲ್ಲ ಎಂದು ಕೂಡ. ಈಗ ಈ ಕಾನೂನೊಳಗಡೆ ಭಾಳ ಮುಖ್ಯವಾಗಿ ಅಪ್ಪನ ಹೆಸರನ್ನು ಹೇಳಬೇಕು ಅಂತ ಬಂದತ್ತೆ. ಅದು ನಮ್ಮ ಹೋರಾಟದ ಫಲ. ಮತ್ತು ಅಷ್ಟು ಮಾತ್ರ ಅಲ್ಲ, ತಂದೆ ಹೇಳಬೇಕು ಮತ್ತು ತಂದೆಯ ಆಸ್ತಿಯನ್ನು ಆ ಮಕ್ಕಳಿಗೆ ಕೊಡಬೇಕು ಅಂತ ಬಂದತ್ತೆ. ಮತ್ತು ಯಾರ್ಯಾರು ಇಂಡೈರೆಕ್ಟಾಗಿ ಆ ದೇವದಾಸಿ ಪದ್ಧತಿಗೆ ಸಪೋರ್ಟ್ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋದು ಇದು ನಮ್ಮ ಒತ್ತಾಸೆ ಮತ್ತು ನಮ್ಮ ಬೇಡಿಕೆ ಕೂಡ. ತುಂಬ ದಿನಗಳಿಂದ ನಾವು ಹೋರಾಟ ಮಾಡಿದ್ದು, ಇವತ್ತು ಅದು ಈಡೇರತ್ತೆ. ಆದರೆ ಅದನ್ನು ಬೇಗನೆ ಪ್ರಕಟಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಇನ್ನೂ ಪ್ರಕಟಣೆ ಮಾಡಿಲ್ಲ. ಇದು ಪ್ರಕಟಣೆ ಮಾಡಿದ್ರೆ ಒಂದು ರೀತಿಯಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತೈತಿ, ಆ ಮಕ್ಕಳಿಗೆ ಅಪಮಾನದ ಬದುಕನ್ನು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಐತಿ ಅನ್ನೋಂಥದ್ದು. ಮತ್ತು ಜೊತೆಯಲ್ಲಿ ಆ ಶಿಕ್ಷಣಕ್ಕೆ ಆದ್ಯತೆ, ಉದ್ಯೋಗಕ್ಕೆ ಆದ್ಯತೆ ಸಿಕ್ಕೈತಿ ಸಮಾಜದಲ್ಲಿ. ಇವೆಲ್ಲ ಕೂಡ ಅದರಲ್ಲಿ ಇದಾವೆ ಅನ್ನೋಂಥದ್ದು. ಮತ್ತು ಜೊತೆಯಲ್ಲಿ ಈಗ ಈ ಆದ್ಯತೆ ಮೇರೆಗೆ ನಾನು ಹೇಳ್ದಂಗೆ ಎಲ್ಲ ಸೌಲಭ್ಯಗಳು ಸಿಗ್ತವೆ. ಮತ್ತು ಭಾಳ ಮುಖ್ಯವಾಗಿ ಹೊರಗುಳಿದಂಥ ಹೆಣ್ಮಕ್ಳು ಸಮೀಕ್ಷೆಯಿಂದ 2 ಸರಿ ಹೊರಗುಳ್ದಾರಲ್ಲ, 93ರಲ್ಲಿ ಒಂದು ಸರಿ ಹೊರಗುಳಿದಿರ್ತಕ್ಕಂಥವ್ರು, ಮತ್ತು 2007-8ರಲ್ಲಿ ಒಂದು ಸರಿ ಹೊರಗುಳಿದಂಥ ಹೆಣ್ಮಕ್ಳು ಅದರೊಳಗಡೆ ಸೇರ್ಪಡೆ ಹಾಕಾರ. ಅವ್ರಿಗೆ ಕೂಡ ಅವ್ರ ಮಕ್ಕಳಿಗೆ ಇವತ್ತು ಎಷ್ಟು ಈ ದೇವದಾಸಿ ದೃಢೀಕರಣ ಪತ್ರ ಕೊಡ್ತಾರೆ. ಆ ಸಮೀಕ್ಷೆ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ದೇವದಾಸಿ ಅಂತೇಳಿ ದೃಢೀಕರಣ ಪತ್ರ ಕೊಡ್ತಾರೆ. ಆ ದೃಢೀಕರಣ ಪತ್ರ ತಗೊಂಡೋದ್ರೆ ಆ ಮಕ್ಕಳ ಶಾಲೆಗೆ ಅಡ್ಮಿಷನ್ ಆಕತ್ತೆ, ಆ ಮಕ್ಕಳಿಗೆ ಉದ್ಯೋಗ ಸಿಗ್ತತಿ. ಇವತ್ತು ಅವ್ರು ಯಾರು ಹೊರಗಡೆ ಅದಾರ, ವಯಸ್ಸು ಕಡಿಮೆ ಐತೆ ಅಂತಂದೇಳಿ ಆ ಸಮೀಕ್ಷೆಯಿಂದ ಹೊರಗಡೆ ಉಳ್ದಾರ, ಅಂಥವ್ರ ಮಕ್ಕಳಿಗೆ ಇವತ್ತು ಸರ್ಟಿಫಿಕೇಟ್ ಇಲ್ಲ, ಉದ್ಯೋಗಕ್ಕೆ ಶಿಕ್ಷಣಕ್ಕೆ ಆದ್ಯತೆಯೂ ಇಲ್ಲ, ಕೆಲಸಕ್ಕೆ ಆದ್ಯತೆಯೂ ಇಲ್ಲ ಅನ್ನೋಂಥ ಒಂದು ಅನ್ಯಾಯ ಆಗ್ತತಿ ಅನ್ನೋಂಥದ್ದು ಐತಿ. ಹಂಗಾಗಿ ನಾವು ಕೇಳೋದು ಈ ಬೇಗನೆ ಈ ಕಾನೂನು ಪ್ರಕಟಣೆ ಆಗಬೇಕು. ಮತ್ತು ಎಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡಿದಾರೆ DC ಅಧ್ಯಕ್ಷತೆಯಲ್ಲಿ. ಅವರು ಇದನ್ನು ಸಭೆ ನಡೆಸಬೇಕು. ಸಭೆ ನಡೆಸಿ ಆ ವಯಸ್ಸು ಕಡಿಮೆ ಐತಿ ಅಂತ ಅನ್ನೋಂಥದ್ದನ್ನು ಅವರು ರಿಜೆಕ್ಟ್ ಮಾಡಬಾರ್ದು, ಅದನ್ನು ಪೆಂಡಿಂಗ್ ಇಡಬೇಕು. ಪೆಂಡಿಂಗ್ ಇಟ್ಟು ಆ ಕಾನೂನು ಪ್ರಕಟಣೆ ಆದಾಗ ಅದನ್ನು ಸೇರ್ಪಡೆ ಮಾಡಿ ಆ ಕುಟುಂಬಕ್ಕೆ ಕೂಡ ನ್ಯಾಯ ಸಿಗಬೇಕು ಅನ್ನೋಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಅದೇ ಮಳಮೂರಿ, ನೀವು ದಾಖಲೆಗಳು ಅಂತ ಹೇಳ್ತಿರ್ಬೇಕಾದಾಗ ನನಗೆ ತಟ್ಟನೆ ನೆನಪು ಬಂದಿದ್ದು SIR ದೇವದಾಸಿ ಮಹಿಳೆಯರಿಗೂ ದೊಡ್ಡ ಆತಂಕ ತಂದು ಹಾಕಿದೆ. ಯಾಕಂದ್ರೆ ನೀವು ಹೇಳಿದ ಹಾಗೆ ಬಹಳಷ್ಟು ದಾಖಲೆಗಳು ಅವ್ರ ಹತ್ರ ಇಲ್ಲ. ಒಂದು ಅವರು ಅವ್ರಿಗೆ ಬೇಕಾದ ಮಾಸಾಶನ ಅದರಿಂದ ತಗೊಳಕೇನೆ ಅವ್ರು ಅಷ್ಟೊಂದು ದೊಡ್ಡ ಸರ್ಕಸ್ ಅನ್ನು ಮಾಡಿದ್ರು. ಈಗ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಒಂದು ದೊಡ್ಡ ಇದಿದೆ ಅಂತ. ಇದನ್ನ ನೀವು ಯಾವ ರೀತಿ ದೇವದಾಸಿ ಮಹಿಳೆಯರ ನಡುವೆ ಜಾಗೃತಿ ಮೂಡಿಸ್ತೀರಿ? ಅದೇ ನಾವೀಗ ಒಂದು 2-3 ಸಭೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ. ಈ SIRಗೆ ಸಂಬಂಧಪಟ್ಟಂಗೆ ಸುಮಾರು ಏನವರು 14-15 ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಿದ್ದಾರೆ. ಅದರಲ್ಲಿ ಅವರು ಒಂದು 4-5 ಒಂದು 2 ಆದ್ರೂ ಇರಬೇಕು ಅನ್ನೋಂಥದ್ದು. ಇಲ್ಲದಿದ್ದರೆ ವಂಚನೆ ಆಗೋದು ಅವರಿಗೆ ಮಾತ್ರ. ಅದು SIRನಲ್ಲಿ ವಂಚನೆ ಹಾಕಿಬಿಟ್ರೆ ಅವ್ರು ಯಾವ ಸೌಲಭ್ಯ ಕೂಡ ಅರ್ಹರಲ್ಲ. ಈಗ ಸಿಗ್ತಕ್ಕಂಥ ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದರೆ ಆ ರೇಷನ್ ಕಾರ್ಡ್ ಕೂಡ ವಾಪಸ್ ತಗೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾವು ನಾಳೆ ಒಂದು ಅಧ್ಯಯನ ಶಿಬಿರ ಮಾಡ್ತೀವಿ. ದೇವದಾಸಿ ಮಹಿಳೆಯರ ಮುಂದಿನ ತಿಂಗಳು ಅಧ್ಯಯನ ಶಿಬಿರ ಮಾಡ್ತೀವಿ. ಅದರಲ್ಲಿ ಅವ್ರಿಗೊಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಅದರಲ್ಲಿ ನಾವು ಹೇಳ್ದಂಗೆ ಒಂದು ವಂಶವೃಕ್ಷ ಮಾಡಿಸುವಂಥದ್ದು ಇರ್ಬೋದು, ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ರೆಡಿ ಮಾಡಿಸುವಂಥದ್ದು ಇರ್ಬೋದು, ಅಥವಾ ಈ ಥರದಲ್ಲಿ ಒಂದಿಷ್ಟು ಏನು ಡಾಕ್ಯುಮೆಂಟ್ಸ್ ಅದರಲ್ಲಿ ಏನು ಬೇಕಾಕವು ಅದನ್ನೆಲ್ಲದೂ ಕೂಡ ರೆಡಿ ಮಾಡಿಕೊಡ್ರಿ ಅಂತಂದೇಳಿ ಹೇಳುವಂಥ ಒಂದು ಕೆಲಸ ನಾವು ಮಾಡಬೇಕಾಗ್ತತಿ. ಮತ್ತು ಅದ್ರ ಜೊತೆಗೆ ಈ SIR ಅನ್ನೋದನ್ನು ಎಲ್ಲ ನಮ್ಮ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆಯಿಂದ ವಿರೋಧ ಮಾಡ್ತೀವಿ. ಮುಖ್ಯವಾಗಿ ಅದು ವಿರೋಧ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಇದನ್ನೆಲ್ಲ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ತೀವಿ. ಓಕೆ, ಚರ್ಚೆಯ ಕೊನೆಗೆ ಬರೋದಾದರೆ ದೇವದಾಸಿ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕಾದ್ರೆ ಸಮಾಜದ ಹೊಣೆಗಾರಿಕೆ ಏನಿದೆ, ಸರ್ಕಾರದ ಜವಾಬ್ದಾರಿ ಏನಿದೆ ಅಂತ? ಸರ್ಕಾರದ ಜವಾಬ್ದಾರಿ ಅಂತ ಬಂದಾಗ ಈಗಲೂ ಕೂಡ ದೇವದಾಸಿ ಪುನರ್ವಸತಿ ಇಲ್ಲ. ಎಷ್ಟು ಅವರು ಈ ದೇವದಾಸಿ ಕುಟುಂಬಗಳನ್ನು ಒಂದು ಕಡೆಗಾಣಿಸಿದಾರೆ ಅನ್ನೋಂಥದ್ದನ್ನು ಈ ಒಂದು ಪದದಲ್ಲಿ ನಾವು ಹೇಳಿಬಿಡ್ಬೋದು.
ಈಗಲೂ ಕೂಡ ದೇವದಾಸಿ ಮಹಿಳೆಯರ ಪುನರ್ವಸತಿ ಇಲಾಖೆ ಇಲ್ಲ. ಒಂದನೇದು ನಾವು ಪ್ರತಿ ವರ್ಷ ಕೇಳ್ತೀವಿ ಬಜೆಟ್ನಲ್ಲಿ ಇವರಿಗೆ ಹಣ ಎತ್ತಿಡಬೇಕು ಇವ್ರ ಅಭಿವೃದ್ಧಿಗೆ ಅಂತಂದೇಳಿ. ಆದರೆ ಇಷ್ಟು ವರ್ಷ ಆಗತ್ತೆ, ಇಷ್ಟು ವರ್ಷ ಆದ್ರೂ ಒಂದು ಸರ್ಕಾರ ಕೂಡ ದೇವದಾಸಿ ಮಹಿಳೆಯರ ಕುಟುಂಬಗಳಿಗಾಗಿ ಹಣ ಬಜೆಟ್ನಲ್ಲಿ ಇಟ್ಟಿಲ್ಲ. ಈಗ ಪೆನ್ಷನ್ನು ಮತ್ತು ಅವ್ರ ಮಕ್ಕಳಿಗೆ ಹಣ ಸಿಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ SC/ST ಅಭಿವೃದ್ಧಿ ಅನುದಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ಕೊಟ್ಟು ಆ ಮೂಲಕ ಅವ್ರಿಗೆ ಪೆನ್ಷನ್ ಕೊಡಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗುವಂಥ ಹಣ ಅಲ್ಲಿ ಅವ್ರ ಮಕ್ಕಳ ಮದುವೆಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಬದಲಾಗಬೇಕು, ಸರ್ಕಾರ ಇದು ಬದಲಾಗಬೇಕು. ಯಾಕಂದರೆ ಈ ಸಮೀಕ್ಷೆ ಮಾಡಿ ಕಾನೂನು ತಂದು ಪುಸ್ತಕದೊಳಗಡೆ ಬಚ್ಚಿಟ್ಬಿಟ್ರೆ ಆಗಲ್ಲ, ಪುನರ್ವಸತಿ ಆಗೋದಿಲ್ಲ. ಈಗಲೂ ಕೂಡ ದೇವದಾಸಿ ಪದ್ಧತಿ ಅಲ್ಲೊಂದು ಇಲ್ಲೊಂದು ಮುಂದುವರಿತೈತಿ. ಯಾಕಂತಂದೇಳಿದ್ರೆ ಈ ಸರ್ಕಾರ ನೀತಿಗಳು ಸರಿಯಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಅದು ಮುಂದುವರಿಯೋದು. ಸರಿಯಾಗಿ ಒಂದು ಕಾಳಜಿ ಇರ್ತಕ್ಕಂಥ ಸರ್ಕಾರ ಅದಕ್ಕೊಂದು ಪುನರ್ವಸತಿ ರೂಪಿಸ್ಬೇಕಂದ್ರೆ ನಾವು ಕೇಳ್ತಕ್ಕಂಥ 5 ಎಕರೆ ಭೂಮಿ ಕೊಡಬೇಕು ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ. ಮತ್ತು ಅವ್ರ ಮಕ್ಕಳೇನು ಶಿಕ್ಷಣ ಕಲಿತಾರ, ಅವರೇನು ಓದ್ತಾರೆ, ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಫ್ರೀ ಶಿಕ್ಷಣ ಕೊಡಬೇಕು. ಆದರೆ ಈಗ ಫ್ರೀ ಶಿಕ್ಷಣ ಕೊಡೋಕ್ಕೆ ಸರ್ಕಾರ ಶಾಲೆಗಳೇ ಇಲ್ಲ, ಎಲ್ಲ ಕೂಡ ಖಾಸಗೀಕರಣ. ಮತ್ತು ಯಾರು ಶ್ರೀಮಂತರು ಇರ್ತಾರೆ ಅವ್ರ ಮಕ್ಕಳಿಗೆ ಮಾತ್ರ ಶಿಕ್ಷಣ ಸಿಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ನೋಡಿದಾಗ ಇವತ್ತು ಈಗಲೂ ಕೂಡ ಸರ್ಕಾರದ ಜವಾಬ್ದಾರಿ ಅನ್ನೋಂಥದ್ದು ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಈಗಲೂ ಕೂಡ ನಡೀತಿದೆ. ಸರ್ಕಾರ ಸೀರಿಯಸ್ ಆಗಿ ಇವ್ರ ಕುಟುಂಬದ ಮಧ್ಯೆ ಕೆಲಸ ಮಾಡಿಲ್ಲ ಅನ್ನೋಂಥದ್ದು ನಾವು ಹೇಳ್ಬೋದು. ಮತ್ತು ಸಮಾಜದಲ್ಲಿ ಇವತ್ತು ನೋಡ್ರಿ ಹೆಂಗೆ ಇರ್ತತಿ ಅಂತ ಹೇಳಿದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಒಂದು ಪ್ರಜ್ಞಾವಂತಿಕೆ ಬಂದತಿ. ಈಗ ಹೆಂಗೆ ಅಂತೇಳಿದ್ರೆ ಸುಮಾರು 18-20 ವರ್ಷಗಳಿಂದ ಹೋರಾಟದ ಭಾಗವಾಗಿ ಅವ್ರಿಗೆ ಅಧ್ಯಯನ ಶಿಬಿರ ಮಾಡೋದ್ರ ಮೂಲಕ ಮತ್ತು ಅವ್ರಿಗೆ ಜಾಗೃತಿ ಮೂಡಿಸೋದ್ರ ಮೂಲಕ ಅವರೆಲ್ಲ ಏನಾದರೂ ಬೇಕಂದರೆ ಅಲ್ಲಿ ಅವತ್ತು ನಾನು ಹೇಳ್ದಂಗೆ ಒಂದು ತಾಯಿ, ಮಗಳು ಮತ್ತು ಮೊಮ್ಮಗಳು ಈ ರೀತಿಯಲ್ಲಿ ಇಡೀ ಕುಟುಂಬ ದೇವದಾಸಿ ಪದ್ಧತಿಗೆ ಒಳಗೆ ಹೋಗ್ತಿತ್ತು. ಮತ್ತು ಅವರು ದೇವ್ರಿಗೆ ಹೋಗ್ತಿದ್ರು, ಎಲ್ಲಮ್ಗೆ ಹೋಗ್ತಿದ್ರು, ಎಲ್ಲ ಹುಲಿಗಮ್ಗೆ ಹೋಗ್ತಿದ್ರು, ಉಚ್ಚಂಗಮ್ಗೆ ಹೋಗ್ತಿದ್ರು, ಇನ್ನು ಸೌದತ್ತಿ ಎಲ್ಲಮ್ಗೆ ಹೋಗ್ತಿದ್ರು. ಕಷ್ಟಗಳು ಬಂದಾಗ ಅವರು ಬೇಡ್ಕೊಂಡು ಎಲ್ಲ ಹೋಗ್ತಿದ್ರು. ಅಲ್ಲೇನ ಅವರು ಬೇಡಿಕೆಯನ್ನು ಇಡ್ತಿದ್ರು, ನಮಗೆ ಭೂಮಿ ಕೊಡಬೇಕು, ನಮ್ಮ ಮಕ್ಕಳು ಓದಬೇಕು, ಅಥವಾ ನಮ್ಮ ಮಗನಿಗೆ ಜ್ವರ ಬಂದರೆ ವಾಸ ಆಗಬೇಕು ಅಂಥೇಳಿ ಈ ಥರದ್ದೆಲ್ಲ ಕೂಡ ಇತ್ತು. ಇನ್ನೊಂದು ಭಾಳ ಮುಖ್ಯವಾಗಿ ಅವ್ರಿಗೇನಾದರೂ ಸಮಸ್ಯೆಗಳು ಬಂದತ್ತೆ ಅಂದರೆ ಅದನ್ನು ಎದುರ್ಸೋಕ್ಕಾಗಲಾರ್ದಂಗೆ ಹೊಟ್ಟೆ ಒಳಗಡೆ ಗರ್ಭಿಣಿ ಅದಳಂದರೆ ಅದು ನನ್ನ ಕಾಯಿಲೆ ಅಥವಾ ನನಗೆ ಸಮಸ್ಯೆ ಬಗೆಹರಿದ್ರೆ ನನ್ನ ಹೊಟ್ಟೆ ಒಳಗಡೆ ಹೆಣ್ಣು ಹುಟ್ಟಿತು ಅಂದರೆ ನಾನು ಅದಕ್ಕೆ ಮುತ್ತು ಕಟ್ತೀನಿ ಅಂತ ಬೇಡಿಕೆ ಅನ್ನೋದು ಕೂಡ ಇತ್ತು ಸ್ವಲ್ಪ. ಈಗ ಅವ್ರೇನು ಮಾಡ್ಯಾರಂದರೆ ಅವರು ಬಡತನಕ್ಕೂ ಅವರ ಮೂಢನಂಬಿಕೆಗಳಿಗೂ ಕಾರಣ ಏನು ಅಂತ ಅವರಿಗೆ ಗೊತ್ತಾಗೈತಿ. ಏನು ಗೊತ್ತಾಗೈತಿ, ನಾವು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗೈತಿ. ಅವ್ರು ಸರ್ಕಾರದ ಮುಂದೆ ಹೋಗ್ತಿದಾರೆ. ಇವಾಗ ಅವರು ಬೇಡಿಕೆ ಬೇರೆ ಆಗೈತಿ. ಈಗ ಭೂಮಿ ಕೊಡ್ರಿ ಅಂತ ಕೇಳ್ತಾರೆ, ಮನೆ ಕೊಡ್ರಿ ಅಂತ ಕೇಳ್ತಾರೆ, ನಮ್ಮ ಮಕ್ಕಳು ಓದ್ತಾರೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಅಂತ ಕೇಳ್ತಾರೆ, ಉದ್ಯೋಗ ಕೊಡ್ರಿ ಅಂತ ಕೇಳ್ತಾರೆ. ಈ ರೀತಿಯಲ್ಲಿ ಅವ್ರ ಬೇಡಿಕೆ ಇವತ್ತು ಒಂದು ಮೂಢನಂಬಿಕೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗತ್ತೆ. ನಮ್ಮ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಒಂದು ಹೋರಾಟದ ಭಾಗವಾಗಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಮತ್ತು ಖುಷಿನೂ ಇದೆ. ಅವ್ರ ಮಧ್ಯೆ ಕೆಲಸ ಮಾಡಲಿಕ್ಕೆ ಇನ್ನೂ ಕೂಡ ನನಗೆ ಹುಮ್ಮಸ್ಸು ಐತಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಂತಿಲ್ಲ. ನಮ್ಮ ಹೋರಾಟ ಈ ಕಾನೂನು ತಿದ್ದುಪಡಿ ಕಾನೂನು ಅದು ಜಾರಿ ಆಗಬೇಕು. ಮತ್ತು ಅವರಿಗೆ ಪುನರ್ವಸತಿ, ಈಗೇನು ನಾನು ಬರೀ ತಾಯಂದ್ರೆ ಮಾತ್ರ 19,000 ಜನ ಅದಾರ ಅಂತ ಹೇಳಿದೆ, ಮಕ್ಕಳದ್ದು ಬರೀ 90,000 ಜನ ಅದಾರ ಅಂತ ಹೇಳ್ತಾರೆ. ಅದು ಮಕ್ಕಳು ಎಲ್ಲ ಸೇರಿದರೆ ಸುಮಾರು ಒಂದು 2 ಲಕ್ಷ ಜನ ಅದಾರೆ. ಅವ್ರನ್ನ ಸರಿಯಾಗಿ ಸಮೀಕ್ಷೆ ಆಗಿಲ್ಲ. ಹಾಗಾಗಿ ಇವರು ಬರೀ ನೆಪಕ್ಕೆ ಮಾತ್ರ ಸಮೀಕ್ಷೆ ಮಾಡಿದ್ದಾರೆ. ಆ ಮಕ್ಕಳು ಸರಿಯಾಗಿ ಸಮೀಕ್ಷೆ ಆಗಬೇಕು, ಇಡಿಯಾಗಿ ಆ ಕುಟುಂಬಗಳು ಸರಿಯಾಗಿ ಸಮೀಕ್ಷೆ ಆಗಬೇಕು ಮತ್ತು ಪುನರ್ವಸತಿ ಆಗಬೇಕು. ಪುನರ್ವಸತಿ ಆಗ್ಬೇಕಂದ್ರೆ ನಾವು ಹೇಳ್ದಂಗೆ ಭೂಮಿ ಕೊಡಲೇಬೇಕು. ಇವತ್ತು ಇವರಿಗೆಲ್ಲ ಕೂಡ ಶ್ರೀಮಂತರಿಗೆ ಭೂಮಿ ಕೊಟ್ಟಂಗಲ್ಲ, ಇವ್ರಿಗೆ ಕೊಡಬೇಕು. ನಿಜವಾಗ್ಲೂ ಭೂಮಿ ಒಳಗಡೆ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥದ್ದು ಇವರಿಗೆ. ಹಂಗಾಗಿ ಇವರಿಗೆ ಭೂಮಿ ಕೊಡಬೇಕು ಅನ್ನೋಂಥ ಹೋರಾಟ ಮತ್ತು ಪೆನ್ಷನ್ 6,000 ರೂಪಾಯಿ ಸಿಗಬೇಕು ಅನ್ನೋಂಥ ಹೋರಾಟ ಮುಂದುವರಿತೈತಿ ಅನ್ನೋಂಥದ್ದು. ಓಕೆ, ದೇವದಾಸಿ ಮಹಿಳೆಯರ ಸಮಸ್ಯೆಗಳ ಕುರಿತಾಗಿ ಮತ್ತು ಅವ್ರಿಗೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸಿದ್ರಿ ಮತ್ತು ಸರ್ಕಾರಗಳೇನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಕರೆಸಿ ನನ್ನ ಒಂದು ಸಂಘಟನೆ ಹೋರಾಟದ ಅನುಭವಗಳನ್ನು ನನಗೆ ಹಂಚ್ಕೊಳ್ಳೋಕ್ಕೆ ನೀವು ಆಹ್ವಾನ ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಧನ್ಯವಾದಗಳು.
ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.